ದೂರ ಬಹುದೂರ ಹಾರುತ್ತಾ ಹೋದ ಪಕ್ಷಿಗಳು ಮರಳಿ ತನ್ನ ಗೂಡಿಗೆ. ಇದೇನು ಹೊಸ ಟೈಟಲ್ ಅನ್ನುತ್ತೀರಾ? ಹಾಗಾದರೆ ಬನ್ನಿ, ನಮ್ಮೊಂದಿಗೆ ಎಲ್ಲವೂ ತಿಳಿಯುತ್ತದೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಎನ್ನುವಂತೆ ಇಂಡಿ ನಗರದ ಶ್ರೀ GR ಗಾಂಧಿ ಕಲಾ ಹಾಗೂ ಶ್ರೀ YA ಪಾಟೀಲ್ ವಾಣಿಜ್ಯ ಮತ್ತು MF ದೋಶಿ ವಿಜ್ಞಾನ ಪದವಿ ಮಹಾವಿದ್ಯಾಲಯದಲ್ಲಿ ದಿನಾಂಕ 2/3/2025 ರವಿವಾರ ಬೆಳಿಗ್ಗೆ 10 ಗಂಟೆಗೆ 2004 ಮತ್ತು 2007ನೇ ಸಾಲಿನ BA BCom ವಿದ್ಯಾರ್ಥಿಗಳಿಂದ ಗುರುವಿಗೆ ನಮನ ಹಾಗೂ ಸ್ನೇಹಿತರ ಮಿಲನ ಕಾರ್ಯಕ್ರಮ ಅಂದರೆ ಗುರುವಂದನಾ ಸಮಾರಂಭವನ್ನು 2004ರಿಂದ 2007ರವರೆಗೆ ಸೇವೆ ಸಲ್ಲಿಸಿದ ಶಿಕ್ಷಕರಿಗೆ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಶಠಸ್ಥಲ ಬ್ರಹ್ಮಿ ಶ್ರೀ ಅಭಿನವ ರಾಚೋಟೇಶ್ವರ ಶಿವಾಚಾರ್ಯರು ಹಿರೇಮಠ ತಡವಲಗ ಪರಮ ಪೂಜ್ಯರು ಈ ಸ್ಥಾನವನ್ನು ಅಲಂಕರಿಸಿದ್ದರು. ಇವರೊಂದಿಗೆ ಉಪಾಧ್ಯಕ್ಷರಾದ ಶ್ರೀ ಶಾಂತೇಶ್ವರ ವಿದ್ಯಾವರ್ತಕ ಸಂಘ ಇಂಡಿ ನೀಲಕಂಠಗೌಡ ಸಾ ಪಾಟೀಲ್, ಪ್ರಾಂಶುಪಾಲರು GRG ಡಿಗ್ರಿ ಕಾಲೇಜ್ ಡಾಕ್ಟರ್ SB ಜಾಧವ್ ಹಾಗೂ ಹಿರಿಯ ಪ್ರಾಧ್ಯಾಪಕರಾದ VH ಬಿರಾದಾರ್, AG ಡವಳಗಿಮಠ್, SS ಪಾಟೀಲ್, SS ಬಿರಾದಾರ್, AC ಮಂಗಳೂರು, NV ಹಂಜಗಿ, SD ಬೆಳಕಿಂಡಿ, SG ಬಿರಾದಾರ್, GN ದೇಶಪಾಂಡೆ, BC ಪಾಟೀಲ್, RB ಸುರ್ಪುರ್, CI ಬಿರಾದಾರ್, VS ಲಾಳಸಂಗಿ, SM ಕೋಟೆ ಇವರೊಂದಿಗೆ ಸಹ ಸಿಬ್ಬಂದಿಯಾದ ಕೃಷ್ಣ B ಹರಿಜನ್, IK ಮಸಳಿ, SM ಪಾಟೀಲ್ ಸನಗೊಂಡ್ ಮತ್ತು ದೇವೇಂದ್ರ C ತಾಂದಳೆ, CRPF ಕಾಶ್ಮೀರ್ ಇವರ ಚಿರಂಜೀವಿಗಳಾದ ಅಂಕಿತಾ ಹಾಗೂ ಪುಟಾಣಿಗಳನ್ನು ಸೇರಿದಂತೆ ವೇದಿಕೆ ಮೇಲೆ ಆಸೀನರಾಗಿದ್ದ ಎಲ್ಲ ಪ್ರಾಧ್ಯಾಪಕರಿಗೆ ಆತ್ಮೀಯತೆಯಿಂದ ಹಳೆಯ ವಿದ್ಯಾರ್ಥಿಗಳು ಸನ್ಮಾನಿಸಿದರು. 2004 ಹಾಗೂ 7ರ ಎಲ್ಲ ವಿದ್ಯಾರ್ಥಿಗಳು ಅಂದರೆ ಹಳೆಯ ವಿದ್ಯಾರ್ಥಿಗಳಾದ ಕುಮಾರಗೌಡ್ ಪಾಟೀಲ್, ರಮೇಶ್ ಅಂಗಡಿ, ರಾಜು, ಉಮೇಶ್, ಆನಂದ್ ಬಿರಾದಾರ್, ಬೀರೇಂದ್ರ ಧೋಣಿ, SP ಜಾಧವ್, ನಾಗನಾಥ್ ಕವಲಗಿ, ಪೂಜಾರಿ, ಭೀಮು, ಅಬ್ದುಲ್ ಮೋಮಿನ್, ಟೋಪನ್ಗೌಡ್ ಪಾಟೀಲ್, ಸಿದ್ದು, ಮಲ್ಲು, PSK, ಭೀಮು, ಚಿದಾನಂದ ಉಮದಿ, PN ಕಡಕೋಳ್, ನಿಜಗುಣಿ, ಶಿವಯೋಗ್ಯಪ್ಪ, CS ಬಿರಾದಾರ್, R ರಾಠೋಡ್, ಪ್ರಹ್ಲಾದ್ ಭಗಲಿ, ವಿಜಯ್ ಕುಮಾರ್ ರಾಠೋಡ್, ಸುರೇಶ್ ಮರಗೂರ್, ಅರವಿಂದ್ ಹೊನವಾಡ್, ಭೀಮಾಶಂಕರ ನಾವಿ, ವಿಜು ರಾಠೋಡ್, ಭೀಮು ಧುಳ್ಖೇಡ್, ಶಿವು ಬಗಲಿ, ತುಕಾರಾಮ್, ಪ್ರವೀಣ್, ಸಿದ್ದು ಇನ್ನೂ ಅನೇಕರು ಪಾಲ್ಗೊಂಡಿದ್ದರು. ಚಿದಾನಂದ ಶಿಕ್ಷಕರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಆಪಲ್ ಸ್ಕೂಲ್ ವಿದ್ಯಾರ್ಥಿಗಳಿಂದ ಸ್ವಾಗತ ಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ಮೆರುಗು ತಂದುಕೊಟ್ಟರು. ವೇದಿಕೆ ಮೇಲಿರುವ ಶ್ರೀಗಳು ಹಾಗೂ ಎಲ್ಲ ಹಿರಿಯ ಪ್ರಾಧ್ಯಾಪಕರು ಜೊತೆಯಾಗಿ ಶ್ರೀ ಸಿದ್ದೇಶ್ವರ ಹಾಗೂ ಶ್ರೀ ಶಾಂತೇಶ್ವರ ದೇವರ ಭಾವಚಿತ್ರಗಳಿಗೆ ಪೂಜೆ ಸಲ್ಲಿಸಿ ಜ್ಯೋತಿ ಬೆಳಗಿಸುವವರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಹಳೆಯ ವಿದ್ಯಾರ್ಥಿಗಳು ತಮ್ಮ ವಿಚಾರಧಾರೆಗಳನ್ನು ಈ ಸಂದರ್ಭದಲ್ಲಿ ಹಂಚಿಕೊಂಡರು. ನಂತರ VH ಬಿರಾದಾರ್, AG ಡವಳಗಿಮಠ್, GN ದೇಶಪಾಂಡೆ, SS ಬಿರಾದಾರ್ ಈ ಪ್ರಾಧ್ಯಾಪಕರುಗಳು ಮಾತನಾಡಿದರು. ಕೊನೆಯದಾಗಿ ಶ್ರೀ ಶಠಸ್ಥಲ ಬ್ರಹ್ಮಿ ಅಭಿನವ ರಾಚೋಟೇಶ್ವರ ಶಿವಾಚಾರ್ಯರು ಹಿರೇಮಠ ತಡವಲಗ ಈ ಪರಮ ಪೂಜ್ಯರು ಅದ್ಭುತವಾಗಿ ಮಾತನಾಡಿದ್ದಾರೆ. ಹೌದು ವೀಕ್ಷಕರೇ, ಸಂಪೂರ್ಣ ಪಿನ್ ಟು ಪಿನ್ ದೃಶ್ಯಗಳನ್ನು ಸೆರೆ ಹಿಡಿಯಲಾಗಿದೆ. ವಿಡಿಯೋ ಲಾಂಗ್ ಇದೆ, ದಯವಿಟ್ಟು ಸ್ಕಿಪ್ ಮಾಡಬೇಡಿ, ಸಂಪೂರ್ಣವಾಗಿ ವೀಕ್ಷಿಸಿ. ಹಾಗೆ ನಿಮ್ಮಿಂದ ಓಂ ಬಸವ ನ್ಯೂಸ್ ಚಾನಲ್ ಕೇವಲ ಬಯಸೋದು ಮಾತ್ರ ಒಂದು ಲೈಕ್. ಅದಕ್ಕಾಗಿ ತಾವು ದಯವಿಟ್ಟು ಲೈಕ್ ಮಾಡುವುದರೊಂದಿಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಬನ್ನಿ, ಈ ಒಂದು ಗುರುವಂದನಾ ಸಮಾರಂಭ ಯಾವ ರೀತಿಯಾಗಿ ನೆರವೇರಿದೆ, ಪಿನ್ ಟು ಪಿನ್ ತಮಗೆ ಒಂದು ದೃಶ್ಯಗಳನ್ನು ಸೆರೆ ಹಿಡಿಯುವುದನ್ನು ತೋರಿಸುತ್ತಿದ್ದೇವೆ. ಬನ್ನಿ ವೀಕ್ಷಕರೇ ನಮ್ಮೊಂದಿಗೆ.
ಯಾವ ಜನ್ಮ ಪುಣ್ಯ ಫಲವೋ ಒಂದು ಅರಿಯನ ಪಾವನಾತ್ಮನಾದ ಪಾವವನ್ನು ಕಂಡಿನ ಪ್ರಣವರೂಪಹಾನಗಲ್ಲ ಗುರುಕುಮಾರನೇ ಪ್ರಣವರೂಪಹಾನಗಲ್ಲ ಗುರುಕುಮಾರನೇ ಶಿವಯೋಗ ಮಂದಿರದ ಸರ್ಕಾರನೇ ಮನಸಾರ ಶರಣು ಬಂದು ಪೊರೆಯ ದೇವನೇ ಪೊರೆಯ ದೇವನೇ. ತಡವಲ್ಗ ಅದರೊಂದಿಗೆ ಈ ಒಂದು ಘನ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ನೀಲ್ಕಂಠಗೌಡ್ ಸಾ ಪಾಟೀಲ್, ಅದರ ಜೊತೆಗೆ ಡಾಕ್ಟರ್ S.B. ಜಾಧವ್ ಈ ಡಿಗ್ರಿ ಕಾಲೇಜಿನ ಪ್ರಿನ್ಸಿಪಾಲರು, ಅದರ ಜೊತೆಗೆ ನನ್ನ ಎಲ್ಲ ಗುರುವೃಂದಕ್ಕೆ ಒಂದು ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪ್ರಾರ್ಥನಾ ಗೀತೆಯ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡೋಣ. ನಮ್ಮ ಆ್ಯಪಲ್ ಇಂಟರ್ನ್ಯಾಷನಲ್ ಶಾಲೆಯ ವಿದ್ಯಾರ್ಥಿನಿ ಕುಮಾರಿ ಆರಾಧ್ಯ ಚವಾಣ್ ವಿದ್ಯಾರ್ಥಿನಿ ಬಂದು ಆ ಒಂದು ಪ್ರಾರ್ಥನಾ ಗೀತೆಯನ್ನು ನಡೆಸಿಕೊಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಸುಳ್ಳಿನ ನಡುವೇನ ಸತ್ಯವನಾಡಲು ಕಲಿಸು ಸುಳ್ಳಿನ ನಡುವೇನ ಸತ್ಯವನಾಡಲು ಕಲಿಸು ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು ಅಂಜಿ ನಡೆವರ ನಡುವೆ ತೀರನಾಗಲು ಕಲಿಸು ಅಂಜಿ ನಡೆವರ ನಡುವೆ ತೀರನಾಗಲು ಕಲಿಸು ದರೆಯ ದುಷ್ಟರ ನಡುವೆ ಜಾನನಾಗಲು ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಬೆವರಿಳಿಸಿ ಗಳಿಸಿದ ಒಂದು ಕಾಸು ಸಿಕ್ಕ ಹತ್ತಕ್ಕಿಂತ ಮಿಗಿಲೆಂಬುದು ಕಲಿಸು ಬೆವರಿಳಿಸಿ ಗಳಿಸಿದ ಒಂದು ಕಾಸು ಸಿಕ್ಕ ಹತ್ತಕ್ಕಿಂತ ಮಿಗಿಲೆಂಬುದು ಕಲಿಸು ಸೋಲು ಗೆಲುವಿನಲ್ಲಿ ಸಮಚಿತ್ತದಿಂದಿರಲು ಸೋಲು ಗೆಲುವಿನಲ್ಲಿ ಸಮಚಿತ್ತದಿಂದಿರಲು ಶತ್ರುಗಳಿಗೂ ಸಮ್ಮಿತ್ರನಾಗಿರಲು ಕಲಿಸು ಶತ್ರುಗಳಿಗೂ ಸಮ್ಮಿತ್ರನಾಗಿರಲು ಕಲಿಸು ಹಸಿರು ಮಲೆ ಹೂವಲಿನ ಜ್ಞಾನಿಸುವುದು ಕಲಿಸು ಜಾನನಾಗಲು ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಜಗವೆಲ್ಲ ಒಂದಾಗಿ ಜರಿದರೂ ಸರಿಯೇ ನನ್ನನ್ನೇ ನಾನಂಬುವ ಬಗೆ ನೀ ಕಲಿಸು ಜಗವೆಲ್ಲ ಒಂದಾಗಿ ಜರಿದರೂ ಸರಿಯೇ ನನ್ನನ್ನೇ ನಾನಂಬುವ ಬಗೆ ನೀ ಕಲಿಸು ಅಳುವಿನಲ್ಲಿ ಅವಮಾನ ಇಲ್ಲೆಂಬುದು ಕಲಿಸು ಅಳುವಿನಲ್ಲಿ ಅವಮಾನ ಇಲ್ಲೆಂಬುದು ಕಲಿಸು ನನ್ನನ್ನೇ ನಾನೋಡಿ ನಗುವುದನ್ನು ಕಲಿಸು ನನ್ನನ್ನೇ ನಾನೋಡಿ ನಗುವುದನ್ನು ಕಲಿಸು ಮಾನವತೆ ಲೀಲಾ ಮರೆಯುವುದನ್ನು ಕಲಿಸು ಮಾನವತೆ ಲೀಲಾ ಕರಗುವುದನ್ನು ಕಲಿಸು ಜಾನನಾಗಲು ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಕಲಿಸು
ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು. ಥ್ಯಾಂಕ್ ಯು. ಅಧ್ಯಕ್ಷರು GS ಕುಲಕರ್ಣಿ ಅವರು ಈ ಒಂದು ಅಧ್ಯಕ್ಷ ಸ್ಥಾನವನ್ನು ಅಲಂಕಾರ ಮಾಡಬೇಕಾಗಿತ್ತು. ಅವರ ಒಂದು ಅನುಪಸ್ಥಿತಿಯಲ್ಲಿ ನಮ್ಮ ನೀಲ್ಕಂಠಗೌಡ್ ಪಾಟ್ಲಿಯವರು ಈ ಒಂದು ಉಪಾಧ್ಯಕ್ಷ ಸ್ಥಾನವನ್ನು ವಹಿಸ್ತಾ ಇದ್ದಾರೆ. ದಯವಿಟ್ಟು ಈ ಒಂದು ಸ್ವಾಗತ ಮಾಡುವಕ್ಕಿಂತ ಮುಂಚೆ ಎಲ್ಲರೂ ಎದ್ದು ನಿಂತು ಆ ಒಂದು ಮುತ್ಸದ್ದಿ ವಕೀಲರು ಮತ್ತು ನಮ್ಮನ್ನಗಲಿದ ಶ್ರೀ GS ಕುಲಕರ್ಣಿ ಅವರಿಗೆ ನಾವು ಅತ್ಯಂತ ಒಂದು ಭಾವಪೂರ್ಣಕವಾಗಿ ಶ್ರದ್ಧಾಂಜಲಿಯನ್ನು 1 ಮಿನಿಟದ ಒಂದು ಮೌನಾಚರಣೆ ಮೂಲಕ ಅವರನ್ನು ನಾವು ಗೌರವಿಸೋಣ ಅಂತ ಎಲ್ಲರಲ್ಲಿ ನಾನು ಕೇಳ್ಕೊತಾ ಇದ್ದೇನೆ. ಅದರ ಜೊತೆಗೆ ಎಲ್ಲರೂ ಎದ್ದು ನಿಂತು ಮೌನಾಚರಣೆ ಪ್ರಾರಂಭ. ಎಲ್ಲ ಗುರುಗಳಲ್ಲಿ ತಮ್ಮ ಆಸ್ಥಾನವನ್ನು ಅಲಂಕಾರ ಮಾಡಬೇಕು. ಇವಾಗ ಎಲ್ಲ ಗುರುಗಳನ್ನು ಮತ್ತು ಇವತ್ತಿನ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಮತ್ತು ಅಧ್ಯಕ್ಷರು ಅತಿಥಿಗಳನ್ನು ಸ್ವಾಗತವನ್ನು ಕೋರಲು ನನ್ನ ಆತ್ಮೀಯ ಮಿತ್ರ ಪ್ರಹ್ಲಾದ್ ಬಗ್ಲಿಯವರು ಬಂದು ಎಲ್ಲರನ್ನ ಅತ್ಯಂತ ಒಂದು ಪ್ರೀತಿಯಿಂದ ಸ್ವಾಗತವನ್ನು ಕೋರಬೇಕಾಗಿ ಅವರಲ್ಲಿ ನಾನು ಕೇಳ್ಕೊತಾ ಇದ್ದೇನೆ. ಕ್ಷೇತ್ರದ ಒಡೆಯರಾದಂಥ ಶ್ರೀ ಶಾಂತೇಶ್ವರನನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಈ ಒಂದು ಗುರುವಂದನಾ ಕಾರ್ಯಕ್ರಮ, ಗುರುವಿಗೆ ನಮನ ಹಾಗೂ ಸ್ನೇಹಿತರ ಮಿಲನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ತಡವಲಗ ಹಿರೇಮಠದ ಶಟಸ್ಥಲ ಬ್ರಹ್ಮೆ ಅಭಿನವ ರಾಚೇಟೇಶ್ವರ ಶ್ರೀಗಳು ಗುರುಗಳಿಗೆ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ನಮ್ಮ ಗುಂಡುಗೌಡ ಪಾಟೀಲ್ ಅವರು ಬಂದು ಹೂಪುಷ್ಪವನ್ನು ಕೊಟ್ಟು ಶ್ರೀಗಳನ್ನು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಯಾವ ಜನ್ಮ ಪುಣ್ಯ ಫಲವೋ ಒಂದು ಅರಿಯನ ಭಾವನಾತ್ಮವಾದ ಪಾಪವನ್ನು ಕಂಡಿನ ಪ್ರಣವರೂಪ ಹಾನಗಲ್ಲ ಗುರುಕುಮಾರನೇ, ಪ್ರಣವರೂಪ ಹಾನಗಲ್ಲ ಗುರುಕುಮಾರನೇ, ಶಿವಯೋಗ ಮಂದಿರದ ಸರ್ಕಾರನೇ, ಮನಸಾರ ಶರಣು ಬಂದು ಪೊರೆಯ ದೇವನೇ, ಪೊರೆಯ ದೇವನೇ. ಯಾವ ಜನ್ಮ ಪುಣ್ಯ ಫಲವೋ ಒಂದು ಅರಿಯನ, ಭಾವನಾತ್ಮನಾದ ಪಾದವನ್ನು ಕಂಡೆನ, ಭಾವ ತುಂಬಿ ಭಕ್ತಿಯಿಂದ ಬಂದು ನಿಂದೆನ, ಬಾಗಿನ ವಿಪೆನ ಪ್ರಣವರೂಪ ಹಾಗೆಲ್ಲ ಗುರುಕುಮಾರನೇ, ಶಿವಯೋಗ ಮಂದಿರದ ಸರ್ಕಾರನೇ, ಮನಸಾರ ಶರಣು ಬಂದೆ ಪೊರೆಯ ದೇವನೇ, ಪೊರೆಯ ದೇವನೇ. ಎನ್ನ ತಪ್ಪು ಅಗಣಿತ ತಿಳಿದು ನೋಡಲು, ನಿನ್ನ ಪಾದ ಕೆರೆಗೆ ನಾನು ಕ್ಷಮೆಯ ಬೇಡಲು. ಎನ್ನ ತಪ್ಪು ಅಗಣಿತ ತಿಳಿದು ನೋಡಲು, ನಿಮ್ಮ ಪಾದ ಕೆರಗಿ ನಾನು ಕ್ಷಮೆಯ ಬೇಡಲು. ಮನ್ನಿಸಯ್ಯ ಗುರುದೇವ
ಆದರೆ ಸಿಂಧೂರ ಲಕ್ಷ್ಮಣನಾನು. ಎಲ್ಲರಿಗೂ ಬೆಳಗಿನ ಶುಭ ನಮನಗಳೊಂದಿಗೆ ವೇದಿಕೆಯ ಮೇಲೆ ಆಸೀನರಾಗಿರತಕ್ಕಂಥ ಪೂಜ್ಯ ಗುರುಗಳಾದಂಥ ಶಟಸ್ಥಲ ಬ್ರಹ್ಮ ಅಭಿನವ ರಾಜೋಷ್ಟ ಶಿವಾಚಾರ್ಯರವರ ಪಾದಗಳಿಗೆ ಪಣಿಮಟ್ಟು ಎಲ್ಲ ನನ್ನ ಗುರುವೃಂದಕ್ಕೆ ಅವರ ಪಾದಗಳಿಗೆ ನಮಗಳನ್ನು ಸಲ್ಲಿಸ್ತಾ ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ತಮ್ಮೆಲ್ಲರನ್ನ ನಾನು ನಮಿಸ್ತಾ, ಗೌಡ್ರು ನಮಗೆ ಪ್ರಾಸ್ತಾವಿಕ ಭಾಷಣಕ್ಕೆ ಕೇವಲ 3 ನಿಮಿಷ ಕೊಟ್ರ, ಟೈಮ್ ಅವ್ರು ಕೊಟ್ಟಿರ್ಬೇಕು, ಮೈಕ್ ಹೊಳ್ಳಿ ವಾಪಸ್ ನಾ ಅವ್ರ ಕೈ ಕೊಡ್ಬೇಕಲ್ರಿ. ಯಾಕಂದ್ರೆ ಇದು ಪ್ರಾಸ್ತಾವಿಕ ಅಂತ ನೋಡಿ ಅಂದ್ರೆ ಹೆಂಗೆ ಈ ಕಾರ್ಯಕ್ರಮ ಆಯೋಜನೆ ಆಯ್ತು ಅನ್ನೋದ ಗೊತ್ತಾಗ್ಲಿಕ್ಕಂದ್ರೆ ಕಾರ್ಯಕ್ರಮ ಮಾಡಿದ್ದ ಹೆಂಗೆ ತಲುಪಬೇಕಲ್ಲ ಜನಕ್ಕೆ. ಅದಕ್ಕೆ ನಮಗೆ ಟೈಮ್ ಕಡಿಮೆ ಕೊಟ್ಟರೆ ಗೌಡ್ರು, ಆದ್ರೆ ನಾವು ಬಿಡಲ್ಲ ಮೈಕ. 18/2/2023 ಇದು ಗ್ರೂಪ್ ಕ್ರಿಯೇಟ್ ಆಯ್ತು ರೀ, ವಾಟ್ಸಪ್ ಗ್ರೂಪ್. ಸುಮಾರು 2 ವರ್ಷಗಳ ಹಿಂದಿನ ಕದ್ದೀರಿ ಇದು. ಈಗ ಬೇಕಾದ್ರೆ ಎಲ್ಲರೂ ತೆಗೆದು ನೋಡ್ರಿ, ನನಗೆ ಗೊತ್ತದ ಅವತ್ತಿಂದ ದಿನ ಅದ್ರಾಗ ಫಸ್ಟ್ ಗ್ರೂಪ್ ಕ್ರಿಯೇಟ್ ಮಾಡಿ ನನ್ನನ್ನು ಸೇರಿಸಿದ್ರು. ಗ್ರೂಪ್ ಕ್ರಿಯೇಟ್ ಮಾಡಿದ್ದು ಗುಂಡುಗೌಡ್ರು, ಕರೆಕ್ಟ್ ರೀ? ಯಾಕಂದ್ರೆ ಅವತ್ತಿಂದ ಸ್ಟಾರ್ಟ್ ಆಗಿದ್ದು. ಅವತ್ತು ನಾವು ಚಿದಗೌಡ್ರಿಗೆ ಫೋನ್ ಮಾಡಿ ಗ್ರೂಪ್ ಕ್ರಿಯೇಟ್ ಮಾಡಿರಿ, ಅದಕ್ಕೆ ಪಾರ್ಟಿಗೆ ಅದಕ್ಕೆ ರೀ ಅಂದಾರ. ಅದಕ್ಕೆ ಇಲ್ರಿ, ನಾವು 8 ವರ್ಷ ಆಯಿತು, ಸುಮಾರು ಇವತ್ತಿಗೆ 15 ವರ್ಷ, ಅವತ್ತಿಗೆ 15-16 ವರ್ಷ ನಡೆದಿತ್ತು. ಅವಾಗ 2007 ಬ್ಯಾಚಿಗೆ ನಾವು ಹೊರಟು ಹೋದವರು ಸುಮಾರು 17 ವರ್ಷ. ನಾವಂತೂ ಊರು ಬಿಟ್ಟು ಒಂದು 18 ವರ್ಷ ಆಯ್ತು ರೀ. ಈಗ 2007ಕ್ಕೆ ಮುಗೀತು, 2008ಕ್ಕೆ ಹೋದವರು ಇರಲಿಲ್ಲ. ಆದ್ರೆ ಗ್ರೂಪ್ ಕ್ರಿಯೇಟ್ ಮಾಡಿದಾಗ ಹೊಳೆ ಜವಾಬ್ ಅಂತ ಕೇಳ್ದ ಗೌಡ್ರಿಗೆ, ಹೆಂಗ್ರಿ ಅನ್ನೋಣ, ಇಲ್ಲ ಒಂದು ಕಾರ್ಯಕ್ರಮ ಮಾಡೋಣ್ರಿ. 18/2/2023 ಗ್ರೂಪ್ ಕ್ರಿಯೇಟ್ ಆದ ಬಳಿಕ ಒಂದು 2 ತಿಂಗಳದಾಗೆ ಇದೇ ರೂಮ್ನಾಗ ಒಂದು ಕಾರ್ಯಕ್ರಮ ಆಯಿತು. ಫಸ್ಟ್ ಮೀಟಿಂಗ್ ಎಲ್ಲರಿಗೆ ಬರಬೇಕು, ಇನ್ನೇನು 1 ತಿಂಗಳದಾಗ ನಾವು ಗುರು ವಂದನಾ ಕಾರ್ಯಕ್ರಮ ಮಾಡೋದಂತೇಳಿ ಡಿಸೈಡ್ ಆಯಿತು. ನಾ ಅಂದ ಗೌಡ್ರಿಗೆ, ಅಲ್ರಿ ಈಗ 10-15 ವರ್ಷ ಆಯಿತು, ನೆನಪದವ್ರಿ ಎಲ್ಲರೂ ನೆನಪದೀವ್ರಿ ಅಂತ ಕೇಳಿದವ್ರಿಗೆ. ಇಲ್ರಿ ನೆನಪದೀವಿ, ನಾವು ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡೋಣ. ಯಾಕಂದ್ರೆ ಎಲ್ಲರೂ ಹರಿದು ಹಂಚಿ ಹೋಗಿದ್ದೀವಿ. ಇವತ್ತು ಎಲ್ಲೆಲ್ಲಿದ್ದೀವೋ ಗೊತ್ತಿಲ್ಲ. ಎಲ್ಲರನ್ನ ಒಂದು ವೇದಿಕೆಗೆ ತಂದು ಎಲ್ಲರನ್ನ ಒಂದು ಸಲ ಮುಖಾಮುಖಿ ಆದ್ರೆ ಅದರೊಂದು ಸಾರ್ಥಕತೆನೇ ಭಾಳ ಚೆನ್ನಾಗಿರ್ತೈತಿ ಅಂತಂದು ಸುಮಾರು ಅವತ್ತು ಒಂದು 15-20 ಜನ ನಾವು ಅವತ್ತು ಫಸ್ಟ್ ಮೀಟಿಂಗಲ್ಲೇ ಕೂಡಿದ್ವಿ. ಅದಾದಮೇಲೆ 2ನೇ ಮೀಟಿಂಗಿಗೆ ಕ್ರಮೇಣ ಕುಗ್ಗಕ್ಕೆ ಶುರು ಆಯ್ತು. ಅದು ಕರೆಕ್ಟ್ ರೀ? 2ನೇ ಮೀಟಿಂಗಿಗೆ ಕಡಿಮೆ ಆಯ್ತು, ಮತ್ತು 3ನೇ ಮೀಟಿಂಗಿಗೆ ಮತ್ತೆ ಕಡಿಮೆ ಆಯ್ತಿರೋದು. ಹಂಗೆ ಕಡಿಮೆ ಹಾಕೋತ್ ಬಂತು. ಇನ್ನೇನು ಆಗಲ್ಲ ಬಿಡ್ರಿ ಅಂತ ಬಿಟ್ಟಿದ್ವಿ. ಆದ್ರೆ ಭಾಳ ಅದೇನು ಹಿಡಿದ ಹಠ ನಾವು ಬಿಡಬಾರ್ದು ಅನ್ನೋ ಮಟ್ಟಕ್ಕೆ ಇಲ್ಲಿ ಭಾಳ ಜನ ಕೆಲಸ ಮಾಡಿದಾರ. ಬಟ್ ಇಲ್ಲಿ ನಮ್ಮದು ನಾನೊಂದು 2-3 ಮೀಟಿಂಗ್ ಅಷ್ಟೇ ಬರೋಕ್ಕೆ ಸಾಧ್ಯ ಆಯಿತು. ಯಾಕಂದ್ರೆ ನಮಗೆ ಒಂದು ಡ್ಯೂಟಿಯಲ್ಲಿ ಇರೋದ್ರಿಂದ ಬರೋಕ್ಕೆ ಆಗ್ತಿರಲಿಲ್ಲ. ನಾವು 2002 ಬ್ಯಾಚ್ ಅವರು 15ನೇವರು ಮಾಡ್ಬೇಕಂತ 20 ವರ್ಷ ಆಯ್ತು ಪ್ರಯತ್ನ ಪಡಾತಿದ್ದೀವಿ, ಇನ್ನೂ ಆಗಿಲ್ಲ. ಅದು ಎಂದಾಗತ್ತೋ ಗೊತ್ತಿಲ್ಲ. ಇದನ್ನು ಹಂಗೆ ಆಗತ್ತೆ ಅನ್ಕೊಂಡಿವಿ. ಬಟ್ ಇಲ್ಲಿ ಎಡೆ ಬಿಡದೆ ಶ್ರಮ ಪಟ್ಟರು. ಯಾಕಂದ್ರೆ ನಾವೆಲ್ಲ ದೂರದಲ್ಲಿ ಬಂದು ಇವತ್ತು ಕಾರ್ಯಕ್ರಮ ಚಂದ ಐತೆ ಹೇಳಿ ಹೋಗ್ಬೋದು. ಬಟ್ ಒಂದು ಕಾರ್ಯಕ್ರಮ ಆಯೋಜನೆ ಆಗ್ಬೇಕಂದ್ರೆ ಅದರಿಂದ ಎಷ್ಟು ಕಷ್ಟ ಐತಿ. ಜೊತೆಗೆ ಎಲ್ಲ ಗುರುಗಳನ್ನ ಕಲೆಕ್ಟ್ ಮಾಡಿ ತೊಗೊಂಬಂದು ವೇದಿಕೆಗೆ ಹಚ್ಚೋರಲ್ಲ, ನಿಜವಾಗ್ಲೂ ತಮಗೆ ನಾನು ಶರಣಾರ್ಥಿ ಒಂದು ಮ್ಯಾನೇಜ್ಮೆಂಟ್ಗೆ. ಯಾಕಂದ್ರೆ ಎಲ್ಲ ಈ ಕಾರ್ಯಕ್ರಮ ಆಯೋಜನೆ ಅನ್ನೋದು ನಿಂತು ಭಾಷಣ ಮಾಡ್ದಂಗಲ್ರಿ ಇದು. ಯಾಕಂದ್ರೆ ಭಾಳ ಇದ್ರ ಹಿಂದೆ ಇರ್ತಕ್ಕಂಥ ಒಂದು ಪರಿಶ್ರಮ. ಇವತ್ತೊಂದು ಶುಭ್ರವಾದ ವೇದಿಕೆ, ಒಂದು ಈ ಆಹ್ಲಾದಕರ ವಾತಾವರಣ ಇಲ್ಲಿ ಆಗ್ಬೇಕಂತಂದ್ರೆ ಸುಮಾರು ಇಲ್ಲಿ 2 ವರ್ಷಗಳ ಹಿಂದಿನ ಕಠಿಣ ಪರಿಶ್ರಮ ಇದರೊಳಗೆ ಐತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ತುಂಬ ಮುಖ್ಯವಾಗಿ ಎಲ್ಲರ ಹೆಸರು ತಗೊಳ್ಳೋದು ನಾನು ಯಾರೋ ಅನ್ಕೋಬೇಡ್ರಿ. ಯಾಕಂದ್ರೆ ನನಗೆ ಯಾರೂ ಪರಿಚಯ ಇರಲ್ಲ. ಫಸ್ಟ್ ಟೈಮ್ ಬಂದಕ್ರೇ ಕೆಲವೊಬ್ರು ಅಂದ್ರೆ ಅವಾಗ ಎಲ್ಲರೂ ಕೂಡಿ ಜಗಳಾಡಿದ್ದೀವಿ. ಈಗ ಮಾತಾಡ್ಲಿಕ್ಕೂ ಅವ್ರಿಗೆ ಫೋನ್ ಹಚ್ಚಿ ಮಾತಾಡ್ಬೇಕಂದ್ರೂ ಪುರ್ಸೊತ್ತಿಗಿಲ್ಲಾರ ಮಟ್ಟಕ್ಕೆ ಆಗಿಬಿಟ್ಟಿದ್ವಿ. ಗೌಡ್ರು ಪಾಪ ಫೋನ್ ಮಾಡಿರ್ತಾರ, ಅಲ್ಲಿ ಯಾವುದೋ ಒಂದು ಕೇಸ್ನಾಗ ಇರ್ತೀವಿ ನಾವು, ಏನು ತಿಳ್ಕೊತಾರೋ ಏನೋ ಗೊತ್ತಿಲ್ಲ ಅಂತ ಆಮೇಲೆ ಫೋನ್ ನಡೀತಿದ್ರಿ ಸಾಹೇಬ್ರು, ನೀವು ಯಾವಾಗ ಮಾಡೋದು ನಡೀತದೆ ಅಂತಿರ್ತಾರ ಅವರು. ಯಾಕಂತಂದ್ರೆ ಅಷ್ಟು ಜಗಳಾಡ್ತಿದ್ದೀವಿ. ಇಲ್ಲಿದ್ದಕ್ರೆ ಚಂದ ಮಾತಾಡ್ತಿದ್ದಿಲ್ಲ ನಾವು. ಈಗ ಮಳೆ ಮಾತಾಡ್ಬೇಕಂದ್ರೆ ಅವ್ರಿಗೆ ಫೋನ್ನಾಗ ಸಿಗಲಾರಟ್ಟ ಮಟ್ಟಕ್ಕೆ ಒಬ್ರಿಗೊಬ್ರು ದೂರ ಆಗಿಬಿಟ್ಟಿದ್ದೀವಿ. ಇಂಥ ಕ್ಷಣಗಳನ್ನು ಇಲ್ಲೆಲ್ಲ ಕೂಡ್ಸಕ್ಕೆ ಭಾಳ ಜನರದ ಪ್ರತ್ಯಕ್ಷ ಮತ್ತು ಪರೋಕ್ಷ ಕಾರಣದ. ಅದ್ರಾಗ ಸೂತ್ರಧಾರ ಅನ್ಬೋದು. ಯಾಕಂದ್ರೆ ಗುರುಗಳು ಆಗಲೇ ಬಂದ್ರೆ ಏನು ಮಾಡ್ತಿದ್ದೀಪ್ಪ ಇರೋತ್ತಂದ್ರೆ ಚಿದಗೌಡರಿಗೆ. ಯಾಕಂದ್ರೆ ಕೇವಲ ನಾಯಕತ್ವ ಅನ್ನೋದು ಬರೀ ಬಾತೆಲ್ಲ ಆಗೋದಲ್ಲ, ಅದನ್ನು ನಾವು ಅಳವಡಿಸ್ಕೊಂಡು ಮಾಡ್ದಕ್ಲೇ ಆಗೋದು. ನಮ್ಮ ಚಿದಗೌಡರಾಗಿರ್ಬೋದು, ಮತ್ತು ಕುಮಾರಗೌಡರಾಗಿರ್ಬೋದು, ಮುತ್ತು ಪಾಟೀಲ್ ಅವರಾಗಿರ್ಬೋದು, ನಮ್ಮ ಬಸು ಪೂಜಾರಿ ಅವರು, ತುಂಬ ಜನ ಇದ್ದಾರೆ. ಹಂಗೆಲ್ಲ ಹೆಸರು ಹೇಳ್ತಾ ಹೋದಾಗ ನಮ್ಮ ಉಮೇಶ್ ಹೊಸಮನಿಯವರಾಗಿರ್ಬೋದು, ನಮ್ಮ ಲಚ್ಚಣ ಉಮೇಶ್ ಅವರು, ಸುಮಾರು ಜನ ಅವತ್ತೇನು ನಾವು ಮೀಟಿಂಗ್ ಫಸ್ಟ್ ಬಂದಿವೋ ಎಲ್ಲರೂ, ನಮ್ಮ BK ಪಡ್ಶೆಟ್ಟಿ ಅವರಾಗಿರ್ಬೋದು, ನಮ್ಮ ರಾಜು ತಳ್ಳಿಗೆ, ಹೀಗೆ ಏನು ನಮ್ಮ ಒಂದು ತಂಡ ಇದೆಯೋ ಅವರೆಲ್ಲರೂ ಕೂಡ ಇಲ್ಲಿ ಒಂದು ಇದರ ಹಿಂದಿನ ಒಂದು ಸೂತ್ರಧಾರ ಅನ್ಬೋದು. ಎಲ್ಲವನ್ನು ಕೂಡ ಭಾಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಹೋಗಿದ್ದಾರೆ. ಅವರಿಗೆ ನಾವು ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಅದರ ಜೊತೆಗೆ ಈಗ ನಂದು ಅನಿಸಿಕೆಯನ್ನು ಮುಗಿಸಿ ಹೋಗ್ಬಿಡ್ತೀನಿ ಮತ್ತೆ, ಯಾಕಂದ್ರೆ ನನಗೆ ಅವಕಾಶ ಕೊಡ್ತಾರಲ್ಲ ಗೊತ್ತಿಲ್ಲ. ಈ ಪ್ರಾಸ್ತಾವಿಕ ಇಷ್ಟ ಆಯಿತು. ಇನ್ನು ಗುರುಗಳ ಬಗ್ಗೆ ಹೇಳ್ಬೇಕಂತಂದ್ರೆ ನನಗೆ ಭಾಳ ಹೆಮ್ಮೆ ಅದ.
ಯಾಕಂದ್ರೆ ನಾವು ಬಹುಶಃ ನೆನಪಿಡೋದು ಅಷ್ಟು ಅಪರೂಪ ಅಂದ್ರೆ ಈ ಪ್ರೈಮರಿ ಸ್ಕೂಲ್ ಟೀಚರ್ಗೆ ಮತ್ತು ಹೈಸ್ಕೂಲ್ ಟೀಚರ್ಗೆ ನಾವು ಮರೆಯಲ್ಲ. ಯಾಕಂದ್ರೆ ನಾವು ಫಸ್ಟಿಗೆ ಭಾಳ ಅಂದ್ರೆ ಭಾಳ ಅಟ್ಯಾಚ್ಮೆಂಟ್ ಆಗಿಬಿಟ್ಟಿರ್ತೀವಿ. ಅದಾದ್ಮೇಲೆ PUC ಮತ್ತು ಡಿಗ್ರಿ ರೇರ್. ಬಟ್ ಇವತ್ತಿಗೂ ಅಚ್ಚಳಿದ ಹೆಸರುಗಳು ನೆನಪು ಉಳ್ದಾವಂದ್ರೆ ಅವರ ಒಂದು ನಮಗೆ ಯಾವ ರೀತಿಯ ಬೋಧನೆ ಅವಾಗ ನಮಗಿತ್ತು ಅನ್ನೋದನ್ನು ನಾನು ನೆನೆಸ್ಕೋತೀನಿ. ಯಾಕಂದ್ರೆ ಈ ಗುರುವಿನ ಶಿಕ್ಷಣ, ಈ ಶಿಕ್ಷಕರ ಪಾತ್ರ, ಗುರುವಿನ ಪಾತ್ರ ಅನ್ನೋದು ಎಷ್ಟಿದೆ ಅಂದ್ರೆ ಬಹಳ ಮಹತ್ವಪೂರ್ಣವಾದಂಥ ಒಂದು ಪಾತ್ರ. ಆ ಮಹತ್ವಪೂರ್ಣವಾದಂಥ ಪಾತ್ರವನ್ನು ಅರ್ಥಪೂರ್ಣವಾಗಿ ಅವರು ಬದಲಾಯಿಸಬೇಕಂತಂದಾಗ ಎಷ್ಟು ಅವರು ಹೃದಯಾಂತರಾಳದಿಂದ ನಮಗೆ ವಿದ್ಯೆಯನ್ನು ದಾರಿ ಎರಿತಾರೋ ಅವಾಗ ಆ ಮಹತ್ವಪೂರ್ಣವಾದ ಸ್ಥಾನಕ್ಕೆ ಅರ್ಥಪೂರ್ಣವಾದಂಥ ಒಂದು ಸ್ಥಾನ ಬರುತ್ತಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅವತ್ತು ನನಗೆ ಒಂದು 2-3 ಘಟನೆ, ನನ್ನ ಒಂದು 3 ವರ್ಷದ ಈ ಶೈಕ್ಷಣಿಕ ಗುರುಗಳು, ನಮಗೇನು ಡಿಗ್ರಿ ಒಳಗೆ ಶೈಕ್ಷಣಿಕ ಗುರುಗಳೊಳಗೆ ಎಲ್ಲರೂ ಒಂದೊಂದು ಮಾತು ಹೇಳೋರು. ಬಟ್ ನನಗೆ ಭಾಳ ತೀರಾ ಒಂದು 2-3 ಸಲ ಕರೆದು ಬೈದವ್ರಂದ್ರೆ ಇಬ್ಬರು, ನಮ್ಮದು ಪೊಲಿಟಿಕಲ್ ಸೈನ್ಸ್ ಹೇಳೋ ಬಿರಾದರ್ ಸರು ಮತ್ತು ನಮ್ಮ ಬೆಳಕಿಂಡಿ ಸರ್. ಒಂದು ಸಲ ಅಂತರೂ ನನಗೆ ಹೆಚ್ಚು ಕಡಿಮೆ ಕ್ಲಾಸಿಗೆ ಕುಂಡಿರ್ತಿದ್ದಿಲ್ಲ, ಬರೀ ಹೊರಗೆ ತಿರುಗಾಡೋದು. ಆಮೇಲೆ ನಮ್ಗೆ BCP ಪಾಟೀಲ್ ಸರ್ ಭಾಳ ಪರಿಚಯ. ಯಾಕಂದ್ರೆ ನಾ ಬರೀ ಕಾದಂಬರಿ ಓದ್ತಿದ್ದವಾಗ, ಸಿಕ್ಕಾಪಟ್ಟಿ ಕಾದಂಬರಿ ಓದ ಹುಚ್ಚ. ನೀ ಬೇರೆ ಪುಸ್ತಕ ಹೋಯ್ತು ಬರೋ, ಬರೀ ಏನು ಮೂಕಜ್ಜಿಯ ಕನಸುಗಳು, ಮಲೆಮಗಳಲ್ಲಿ ಮದುಮಗಳು, ಇವೆಲ್ಲ ಬರೀ ಇವೇ ಓದ್ತಿಲ್ಲ ಅಂತ ಬೈಯವ್ರವ್ರು ನನಗೆ. ಪೊಲಿಟಿಕಲ್ ಸೈನ್ಸ್ ಬುಕ್ಗಳು ತೋತಿಲ್ರಿ, ನಾನು ಬರೀ ಕಾದಂಬರಿ ಪುಸ್ತಕಗಳು ಓದ್ತಿದ್ದೆ. ಆವಾಗ ಅವರು ಹೇಳೋರು ನನಗೆ, ಈ ಥರ ನೀವು ಇದು ಮಾಡ್ರಿ ಅಂತೇಳಿ. ಮತ್ತು ಬೆಳಕಿಂಡಿ ಸರ್ ಹೇಳ್ತಿದ್ರು ನಮಗೆ, ನೀನು ಜೀವನದಾಗ ಅಂದ್ರೆ ನಾವು ಒಂಥರ ಕಾಮಿಡಿ ಮಾಡ್ತಿದ್ದೇವೆ ಅಲ್ಲಿ ಕ್ಲಾಸ್ನಾಗ ಕೂತಕ್ರ, ಸರಿಯಾಗಿ ಕೇಳೋದಲ್ಲ, ಆ ಹುಡುಗ ಬುದ್ಧಿ ಅಲ್ಲ. ಅವಾಗ ನೀನು ಜೀವನದಾಗ ಉದ್ಧಾರ ಆಗಲಿ, ನೀವು ಸೀರಿಯಸ್ ಆಗ್ಲಿಕ್ಕಂದ್ರೆ ಉದ್ಧಾರ ಆಗಲಿಲ್ಲ ನಾವು ಅವ್ರು ಹೇಳಿದ ಮಾತಾ ಯಾವಾಗ ಅರ್ಥ ಆಗ್ತೈತೆ ಅಂದ್ರೆ ನಾನು ನೌಕರಿಗೆ ಹೋಗಿ 1-2 ವರ್ಷ ಆದ್ಮೇಲೆ ಅರ್ಥ ಆಯಿತು. ಅಲ್ಲಿ ಎಲ್ಲರೂ ಆ್ಯಕ್ಚುಲಿ ನೋಡಿ ಡಿಗ್ರಿ ಒಂದು ಏನು ನನಗೆ, ಯಾಕಂದ್ರೆ ಇಲ್ಲಿ ಸ್ಟೂಡೆಂಟ್ಸ್ಗಳು ಈಗ ಓದೋರು ಇರಬೇಕಾಗಿತ್ತು, ಇದು ಮುಟ್ಲಿ ಅವ್ರಿಗೆ ಅಂತ ಹೇಳ್ತೀನಿ. ಒಂದು ಘಟನೆ ನನ್ನ ಲೈಫ್ ಒಳಗೆ ಆಗಿದ್ದು, ನಾವು ನಮ್ಮ ಶೈಕ್ಷಣಿಕ ಜೀವನವನ್ನು ಒಂದು ಸ್ವಲ್ಪ ಗಂಭೀರವಾಗಿ ತಗೊಳ್ಳಿಲ್ಲ ಅಂದ್ರೆ ಎಷ್ಟು ನಾವು ಅನುಭವಿಸ್ಬೇಕಾಗ್ತದೆ ಅನ್ನೋದಕ್ಕೆ. ನಾನು ಈ ಎಕ್ಸಾಮ್ ಬರೆದಾಗ ಇದ್ರದ್ದು ಹೆಂಗಿತ್ತಂದ್ರೆ ಪ್ಯಾಟರ್ನ, ಡಿಗ್ರಿದು ಸ್ವಲ್ಪ ಮಾರ್ಕ್ಸು 50% ಮಾರ್ಕ್ಸು, ಮತ್ತು ಆ CET ಮತ್ತು 50% ಇತ್ತು. ಆವಾಗ ನಾನು ಡಿಗ್ರಿ ಸರಿಯಾಗಿ ಓದಿರಲಿಲ್ಲ. ಜಸ್ಟ್ ಏನಪ್ಪ ಅಂತಂದ್ರೆ 53% ನಂದು ಡಿಗ್ರಿ. ಆದ್ರೆ CET ನಾನು 93 ಮಾಡ್ದೆ. ಆದರೂ ಅಂದರೆ ಡಬಲ್ ಸ್ಟಾರ್ ಪೋಸ್ಟ್ ಸಿಗಲಿಲ್ಲ ನನಗೆ ಅವಾಗ. ಬಟ್ ಇನ್ನೊಬ್ಬರು ಇಲ್ಲೇ ಇನ್ನೊಬ್ಬರು ಬಾಗಲಕೋಟದವರು, ಅವರು ಡಿಗ್ರಿ 98 ಆಗಿತ್ತು, CET 43 ಆಗಿತ್ತು. ಅವರು ಡಬಲ್ ಸ್ಟಾರ್ ಆದರು. CET ಅವ್ರಿಗಿಂತ ಜಾಸ್ತಿ ನಾನು ತೊಗೊಂಡಿದ್ದು, ಬಟ್ ಡಿಗ್ರಿ ಒಳಗೆ ಓದಿದ್ದು. ಅವಾಗ ಹೇಳ್ತಿದ್ರು ನಾವು, ಡಿಗ್ರಿ ಏನು ಲೆಕ್ಕಕ್ಕೆ ಬರಲ್ಲ ಬಿಡು, ಪಾಸ್ ಆದ್ರೆ ಸಾಕಂತಕ್ಕಂಥ ಮೌನಭಾವನೆ ಇತ್ತು. ಒಂದು B.Ed ಸೀಟ್ ಸಿಗ್ತೈತಿ ಏನೋ ಒಂದು ಅಂದ್ರೆ ನಾವು ಅದನ್ನು ಅಷ್ಟು ಕೀಳಾಗಿ ಕಂಡಿದ್ವಿ. ಇವಾಗ ಹೆಚ್ಚು ಕಡಿಮೆ ಅವ್ರು ಸೂಪರ್ಡೆಂಟ್ ಆಗಿದ್ದಾರೆ, ನಾವು ಇನ್ನೊಂದು ಚಿಲ್ಲರ್ ಆಗಿದ್ವಿ. ಒಂದು 3ನೇ ಪ್ರಮೋಷನ್ ತೊಗೊಂಡು ಈಗ SP ಲೆವೆಲ್ಗೆ SP ರ್ಯಾಂಕ್ ಇದ್ದಾರೆ ಅವರು. ಅಂದ್ರೆ ಯಾವಾಗ ನಾವು ಆ ಒಂದು ಗುರುಗಳು ಹೇಳಿದ್ದ ಮಾತನ್ನು ನಾವು ಸ್ವೀಕಾರ ಮಾಡಲಿಲ್ಲ ಅಥವಾ ಅದನ್ನು ಅಸಡ್ಡೆಯಾಗಿ ಏಜೆ ಹಂಗೆ ಅನ್ಕೋತೀನಿ ನಾನು. ಅದು ಯಾಕಂದ್ರೆ ಏನು ಹೇಳಿದ್ರು ತಿಳಿಲ್ರಿ ಅವಾಗ. ಆಮೇಲೆ ನಮ್ಮ ಸರ್ ಬಂದು ಹಿಸ್ಟ್ರಿ ಹೇಳ್ತಿದ್ರು, VH ಬಿರಾದರ್ ಸರ್. ಮುಂದೆ ಅವರು ಅಲ್ಲಿ ಹೇಳ್ತಿದ್ರು, ಹಿಂದೆ ಮಕ್ಕೊಂಡ್ಬಿಡ್ತಿದ್ದೆ ನಾವು, ಬರ್ಕೋತಿತ್ತಲ್ಲ ಅದು. ಅವ್ರು ಹೇಳೋರು ಹಿಂದೆ ಮಕ್ಕೊಂಡಾರ, 4 ಮಂದಿ ಮಕ್ಕೊಂಡಾರ ಅವ್ರು. ನಾವು ಯಾಕಂದ್ರೆ ಎಲ್ಲ ನೆನಪುಗಳು ಮರುಕಳಿಸ್ದು. ಇವತ್ತು ಅವರು ಹೇಳ್ತಕ್ಕಂಥ ಸ್ಕೂಲ್ ಹೋಗಿ ಕೂತೀವಿ, ಆ ರೂಮ್ನಾಗ ಕೂತೀವಿ. ಇವೆಲ್ಲ ಒಂದು ಭಾವಗಳು ಹೊರಗೆ ಬರಬೇಕು ಅಂತಂದ್ರೆ ಇಂಥ ಒಂದು ಸಮ್ಮಿಲನ ಕಾರ್ಯಕ್ರಮಗಳು ಆಗಬೇಕು. ಪ್ರತಿಯೊಂದು ಬ್ಯಾಚ್ ಅವ್ರು ಮಾಡಬೇಕು. ಗುರುವಂದನ ಅಂದ್ರೆ ನೋಡ್ರಿ, ಪ್ರತಿಯೊಂದಕ್ಕೂ ಒಬ್ಬೊಬ್ರು ಗುರುಗಳು ಇರ್ತಾರೆ. ಕೆಟ್ಟದಕ್ಕೂ ಇರ್ತಾರೆ, ಒಳ್ಳೇದಕ್ಕೂ ಇರ್ತಾರೆ. ಗುರುಗಳು ಎಲ್ಲದಕ್ಕೂ ಇರ್ತಾರೆ. ನಮಗೆ ಶೈಕ್ಷಣಿಕವಾಗಿ ಗುರುಗಳು ಇರ್ತಾರೆ, ವೃತ್ತಿ ಜೀವನದೊಳಗೂ ಗುರುಗಳು ಇರ್ತಾರೆ. ನಾವು ಅಲ್ಲಿ ಹೋದ್ಮೇಲೆ ನಮಗೆ ಆ್ಯಕ್ಚುಲಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಹೋದ್ಮೇಲೆ ನಮಗೆ ಅಲ್ಲಿ ಒಂಥರ ಭಯ. ನನಗೆ ಅದು ಮೊದಲು ಫಸ್ಟಿಗೆ ಪೋಸ್ಟಿಂಗ್ ಮಾಡಿದ್ದು ಪರಪನಗ್ರಹಾರ ಸಿನಿಮಾದಾಗ ನೋಡಿದ್ರಿ ನಾ, ಜೋಗಿ ಸಿನಿಮಾದಾಗ. ಅದು ಶಿವರಾಜ್ ಕುಮಾರ್ ಹೊಡೆಯೋದು ಒಂಥರ, ಎಲ್ಲರೂ ಅದು ಪೈಪಿಗೆ ತೊಗೊಂಡು ಬಿಡಿದು. ಇಲ್ಲೆಲ್ಲ ಹಿಂಗೆ ಪೊಲೀಸರಿಗೆಲ್ಲ ನಮಗೆ ಬಿಡಿದ್ರೆ ಹೆಂಗೆ ನಾವು, ಯಾಕಂದ್ರೆ ಅಲ್ಲಿ ಸುಮಾರು 5-6 ಸಾವಿರ ಜನ ಕೈದಿಗಳೊಳಗೆ ನಾವು ಪೊಲೀಸರು ಒಂದು 10-15 ಮಂದಿ ಇರ್ತಿದ್ದೆವು. ಸರಿಯಾಗಿ ಏನಾರ ಗಲಾಟೆ ಆಗ್ತಿ ಅಂದ್ರೆ ನಮ್ಗೆ ಒಂದೊಂದು ಪೀಸ್ನು ಸಿಗ್ತಿದ್ದಿಲ್ಲ ಅವ್ರಿಗೆ. ಆ ಮಟ್ಟಕ್ಕೆ ಇರ್ತಿದ್ರು ಅಲ್ಲಿ ಅಂತಂಥ ರೌಡಿಗಳಲ್ಲಿ. ಅವಾಗ ಕೆಲವೊಬ್ಬರು ನಮಗಿಲ್ಲೇ ಬಾಗಲಕೋಟದವ್ರು ಒಬ್ರು ಕೇಸರ್ ಪಂಟಿ ಅಂತ ಹೇಳಿ ಇದ್ರು ಸರ್, ಅವರು ರಿಟೈರ್ಡ್ ಆಗಿದ್ದಾರೆ. ಕರೆದು ಹೇಳಿದ್ರು, ನೋಡಪ್ಪ ಇಲ್ಲಿ ನೀವು ಹಿಂದೆ ಹೆಂಗೆ ಮಾಡಿರೋ ಬಿಟ್ಟಿರೋ ಗೊತ್ತಿಲ್ಲ, ನಿಮ್ಗೇನು ಗೊತ್ತಿಲ್ಲ ಅಂದ್ರೂ ದಾಡ್ಸಿ ತೋರಿಸ್ಬೇಕಿಲ್ಲ ನೀವು. ಒಟ್ಟು ನಿಮಗೇನು ಗೊತ್ತಿಲ್ಲ ಅಂದ್ರು, ಮಗನ ನಿನ್ನ ಜಾತಕ ಎಲ್ಲ ಗೊತ್ತದ ನನಗೆ, ನೀ ಏನ್ರೆ ಬಾಲ ಬಿಚ್ಚಿದಂದ ನೋಡಿ ಹಿಂಗೆ ಮಾತಾಡ್ತವ, ನೀ ಅವ್ನ ಬಗ್ಗೆ ಏನು ಗೊತ್ತಿರ್ಲಿಕ್ಕೆ ಬಿಡಲಕ್ಕ ಅಂದ್ರೆ ಅವ್ರು ತಿಳ್ಕೊತಾರ, ಇವನಿಗೆಲ್ಲ ಗೊತ್ತದ ಹಂಗೆ ತಿಳ್ಕೊತಾರ ಅವರು ಅನ್ನೋದು ಹೇಳೋರು ಅವ್ರು. ಅದಕ್ಕೆ ಹಂಗೆ ನಮ್ಗೆ ಗುರುಗಳು ಅಂತಿದ್ರು. ಈಗ ಇಲ್ಲಿ ನಮಗೆ ಶಾಲೆಗೆ ಹೆಂಗೆ ಹೇಳ್ತಿದ್ರು, ನೀ ಸರಿಯಾಗಿ ಮಾಡಲಾಗಿದಿ ನೋಡು, ಓದ ಸರಿಯಾಗಿ ಅಂತ ಹೆಂಗೆ ಹೇಳ್ತಿದ್ರು, ಅವು ನಮಗೆ ಅಲ್ಲಿ ಹೆಂಗೆ ಒಂದು ಧೈರ್ಯದ ಮಾತುಗಳು ಅಲ್ಲಿ ನಮಗೆ ಸ್ಥೈರ್ಯ ತುಂಬಿತು. ಹಾಗಾಗಿ ಒಂದು ಶೈಕ್ಷಣಿಕ ಗುರುಗಳಾಗಿರ್ಬೋದು, ನಮ್ಮ ವೃತ್ತಿ ಜೀವನದಾಗಿರ್ಬೋದು, ಸಾಮಾಜಿಕ ರಾಜಕೀಯ ಎಲ್ಲದಕ್ಕೂ ಗುರುಗಳು ಬೇಕು. ಹಾಗೆ ಈ ಕೆಟ್ಟ ಚಟ ಕಲಿಬೇಕಂದ್ರೆ ಅದಕ್ಕೂ ಕೆಲವೊಬ್ರು ಗುರುಗಳು ಬೇಕು. ಅವು ಗುರುಗಳು ಸಿಕ್ಕರೆ, ಅವು ದೊಡ್ಡ ಗುರುಗಳು ಸಿಕ್ಕರೆ ಅದನ್ನು ತುಳಿತೀವಿ ನಾವು. ಹಾಗಾಗಿ ಒಳ್ಳೆಯದು ಕೆಟ್ಟದ್ದನ್ನು ಎರಡೂ ನಮ್ಮ ಜೀವನದೊಳಗೆ ಇದ್ದೇ ಇರ್ತೈತಿ. ಅದನ್ನು ನಾವು ಯಾವ ಪ್ರಕಾರವಾಗಿ ಈಗಲಾದರೂ ನಾವು ಅದನ್ನು ಒಳ್ಳೆಯದನ್ನು ಸ್ವೀಕರಿಸಬೇಕು. ಜೊತೆಗೆ
ಇಲ್ಲಿ ನೆರೆದಿರ್ತಕ್ಕಂಥ ಎಷ್ಟೋ ಜನ ಸ್ನೇಹಿತರದು ಅವಾಗ ಎಲ್ಲರದು, ಯಾಕಂದ್ರೆ 18, 17, 18 ವರ್ಷ ಅಂದ್ರೆ ಎಲ್ಲರದು ಮುಖಗಳು ಅವಾಗ ನೋಡಿದ್ದೇವೆ, ಒಬ್ರಿಗೊಬ್ರು ಮಾತಾಡಿದ್ದೇವೆ. ಇವತ್ತು ಮುಂಜಾನೆ ಬಂದ್ರೆ ಪೆಕರಾಗಿ ನಿಂದ್ರಾಯ್ತೀನಿ, ಇವ್ರು ಯಾರು ಅವ್ರು ಯಾರು ಒಬ್ರು ಕೇಳೋದು ಪಕ್ಕ ಕರೆದ್ರು, ರಾಜು ಇವ್ರಿಗೆಲ್ಲ ನೋಡಿನಲ್ಲೋ ಸ್ವಲ್ಪ ದಪ್ಪ ಆಗ್ಯಾರ, ಉದ್ಕೊಂಡ್ಬಿಟ್ರ, ಗಲ್ ಹಿಂಗಾಗೈತಿ, ಹೆಂಗೆ ಇವ್ರು ಅವಾಗ ಗೊತ್ತಿಲ್ಲ ಲೇ ಅವ ಹೇಳೋಣ. ಅವಾಗ ಕರೆದ್ಬಿಟ್ಟು ಗುರುಗಳ ನೀವು ರೀ ಹಂಗೆ ನೋಡ್ರಿ. ಈಗ ಹೆಚ್ಚು ಕಡಿಮೆ ನನ್ನ ಪರಿಚಯನೇ ಎಷ್ಟೋ ಜನಕ್ಕೆ ಇರಲಿಲ್ಲ. ಹಾಗಾಗಿ ಇವತ್ತು ಇನ್ನೊಂದು 2-3 ಕಾರ್ಯಕ್ರಮಗಳ ನಮ್ಮ ಡಿಗ್ರಿದಾಗಿರ್ಬೋದು, PUCದಾಗಿರ್ಬೋದು, ಮತ್ತು SSLCದಾಗಿರ್ಬೋದು, ಇವೆಲ್ಲ ನಾವು ಒಂದು ಚೂರು ಯಾರ್ಯಾರು ಇದೀವೋ ನಾವೆಲ್ಲ ಮುಂದಾಳತ್ವ ವಹಿಸ್ಕೊಂಡು ಮಾಡಿದ್ರೆ ಒಂದು ಗುರುವಿ ಕೂಡ ಸಾರ್ಥಕ ಭಾವ ನಮಗೆ ಯಾವಾಗ ಗುರುವಿನ ಅವರಿಗೆ ಸಾರ್ಥಕತೆ ಅನಿಸ್ತೈತೆ ಅಂದ್ರೆ ಆ ಗುರುಗಳ ಕಲಿಸಿದವ್ರ ಮುಂದೆ ನಾವು ಅವ್ರಿಗಿಂತ ದೊಡ್ಡ ಮಟ್ಟಕ್ಕಾಗಲಿ ಆ ಒಂದು ಸಮಾಜದೊಳಗೆ ಒಂದು ಒಳ್ಳೆ ವ್ಯಕ್ತಿಯಾಗಿ ಬೆಳೆದುಕೊಂಡಾರ, ಇವರು ಒಂದು ಗುರುತಿಸುವಂಥ ವ್ಯಕ್ತಿ ಆಗ್ಯಾರ ಅಂದಾಕ್ರ ನಾವು ಕಲಿಸಿದ್ದಕ್ಕೆ ಸಾರ್ಥಕಪ್ಪ ಅನ್ನಿಸ್ತಾ ಅಂತ ಭಾವರ ಹತ್ರ ಬರ್ತೈತಿ. ಇವತ್ತು ನಾವು ಕೂಡ ಇಂಥ ಗುರುಗಳೊಳಗೆ ಕಲಿತು ನಾವು ಕೂಡ ಒಂದು ಹುದ್ದೆಯಲ್ಲಿ ಇದೀವಿ ಅಂತಕ್ಕಂಥ ನಮಗೂ ಕೂಡ ಆ ಸಾರ್ಥಕ ಭಾವ ಇದೆ. ಗುರುಗಳೇ, ಖಂಡಿತವಾಗಿಯೂ ತಮ್ಮಂಥ ಗುರುಗಳನ್ನು ಪಡೆದಂಥ ನಾವು ಭಾಳ ಧನ್ಯರು. ಇಂಥ ಒಂದು ಕಾರ್ಯಕ್ರಮಗಳು ನಮ್ಮ ತಾಲೂಕಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತಿ ಅಂತ ಹೇಳ್ತಾ, ಮತ್ತೊಮ್ಮೆ ಈ ಕಾರ್ಯಕ್ರಮದ ಎಲ್ಲ ಆಯೋಜಕರಿಗೂ ನನ್ನೆಲ್ಲ ಸ್ನೇಹಿತ ವರ್ಗಕ್ಕೂ ಯಾರು ಬೇಜಾರು ಮಾಡ್ಕೊಬೇಡ್ರಿ, ಕೆಲವೊಬ್ಬರಿಗೆ ಗುರ್ತಾ ಸಿಕ್ಕಿಲ್ಲ, ಗೌಡರಿಂದ ಎಲ್ಲರದ್ದು ನಂಬರ್ ತಗೋತೀನಿ, ಪ್ರತಿಯೊಬ್ಬರು ಕೂಡ ನಾನು ಫೋನ್ ಒಳಗೆ ಮಾತಾಡ್ತೀನಿ, ಹಾಗೆ ಎಲ್ಲ ಗುರುಗಳಿಗೆ ಕೂಡ ನಾನು ಕಾಂಟ್ಯಾಕ್ಟಲ್ಲಿ ಇರ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರ ಪಾದಾವಿಂದಗಳನ್ನು ನಮಸ್ಕರಿಸ್ತಾ ನನ್ನ ಪ್ರಾಸ್ತಾವಿಕ ಭಾಷಣಕ್ಕೆ ಅಂತ್ಯವನ್ನು ಹಾಡ್ತೀನಿ. ಆಗಿರುವ ಶ್ರೀ ಶಾಂತೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿ ಜರುಗ್ತಾ ಇರುವಂತಹ ಶ್ರೀ GR ಗಾಂಧಿ ಕಲಾ, ಶ್ರೀ YA ಪಾಟೀಲ್ ವಾಣಿಜ್ಯ ಹಾಗೂ ಶ್ರೀ MP ದೋಶಿ ವಿಜ್ಞಾನ ಪದವಿ ಮಹಾವಿದ್ಯಾಲಯದಲ್ಲಿ ಇಂದು 2004ರಿಂದ 7ನೇ ಒಂದು ಬ್ಯಾಚಿನ ಎಲ್ಲ ವಿದ್ಯಾರ್ಥಿಗಳು ಗುರುವಂದನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ವೇದಿಕೆಯಲ್ಲಿ ಸಾನ್ನಿಧ್ಯವನ್ನು ವಹಿಸಿರುವಂತಹ ರಾಚೋಟೇಶ್ವರ ಗುರುಗಳಿಗೆ ಪಾದಕರ್ಮಗಳಿಗೆ ನಮಿಸಿ, ಹಾಗೂ ಸಂಸ್ಥೆಯ ಘನ ಉಪಾಧ್ಯಕ್ಷರಾಗಿರುವಂತಹ ಉತ್ಸಾಹಿ ಯುವಕರಾಗಿರುವಂತಹ ಶ್ರೀ ನೀಲಕಂಠಗೌಡ ಪಾಟೀಲ್ರೆ, ಹಾಗೂ ವೇದಿಕೆಯ ಇಲ್ಲಿರುವಂತಹ ಎಲ್ಲ ನನ್ನ ಮಹಾವಿದ್ಯಾಲಯದಲ್ಲಿ ಕೆಲಸ ಮಾಡಿ ನಿವೃತ್ತಿಯ ಜೀವನವನ್ನು ಮಾಡ್ತಿರುವಂತಹ ಈ ಸಂದರ್ಭದಲ್ಲಿರುವಂಥ ಎಲ್ಲ ಪ್ರಾಚಾರ್ಯ ಗುರುಬಂಧವೇ ಹಾಗೂ ಎಲ್ಲ ಆತ್ಮೀಯ ನನ್ನ ಗುರುವೃಂದವೇ ತಮಗೆಲ್ಲರಿಗೆ ನಮಿಸಿ, ವೇದಿಕೆಯ ಮುಂಭಾಗದಲ್ಲಿರುವಂತಹ 2004ರಿಂದ 7ನೇ ಒಂದು ಅವಧಿಯೊಳಗೆ ಕಾಲಘಟ್ಟದಲ್ಲಿ ಓದಿರುವಂತಹ ಎಲ್ಲ ವಿದ್ಯಾರ್ಥಿ ಮಿತ್ರರೇ ಅಂತ ಹೇಳಿ ಭಾವಿಸ್ತೇನೆ. ಭಾಳ ಮುಖ್ಯವಾಗಿ ಈ ಕಾರ್ಯಕ್ರಮ ಸಿದ್ದಾನಗೌಡರು ಇವರು ಫಿಸಿಕಲ್ ಡೈರೆಕ್ಟ್ರು ಭಾಳಷ್ಟು ನಮ್ಮ ಜೊತೆಗೆ ಕಾಂಟ್ಯಾಕ್ಟ್ನಲ್ಲಿ ಇರ್ತಾರೆ. ಆಗಾಗ ಬರ್ತಿರ್ತಾರೆ ನಮ್ಮ ಕಾಲೇಜಿಗೆ. ಬೇರೆ ಸ್ಪೋರ್ಟ್ಸ್ ಇರುವಂಥ ಸಂದರ್ಭದಲ್ಲಿಯೂ ಸಹಿತ ನಮ್ಮ ಕಾಲೇಜಿನ ಒಬ್ಬ ಉಪನ್ಯಾಸಕರಾಗಿ ನಮ್ಮಲ್ಲಿ ಭಾಗವಹಿಸಿ ಎಲ್ಲದಕ್ಕೂ ಸಹಕರಿಸಿದ್ದಾರೆ ಅಂತ ಹೇಳಿ. ಮುಖ್ಯವಾಗಿ ಒಂದು ಹೇಳಲಿಕ್ಕೆ ಬಯಸ್ತೀನಿ, ತಾವೆಲ್ಲ ಏನು ಹಾಕಿ ಹೋಗಿದ್ದೀರಿ, ಏನು 1979ರಿಂದ ಏನು ಈ ಕಟ್ಟಡ ಜೊತೆಗೆ ಮತ್ತು ಇಲ್ಲಿ ಭದ್ರವಾದಂತಹ ಒಂದು ಬುನಾದಿ, ಏನು ಶೈಕ್ಷಣಿಕವಾದಂಥ ಬುನಾದಿಯನ್ನು ತಾವು ಏನು ಹಾಕಿದ್ದೀರಿ ಭಾಳ ಗಟ್ಟಿಯಾಗಿದೆ. ಆ ಗಟ್ಟಿಯಾದ ಒಂದು ಭದ್ರ ಬುನಾದಿ ಮೇಲೆ ನಾವು ಈಗ 2000 ಏನದಪ್ಪ ಅಂತಂದರೆ 18-19ರಿಂದ ನಾವು ಅದರ ಮೇಲೆ ನಡೀತಾ ಇದ್ದೀವಿ ಅಂಥೇಳಿ ಸುಮಾರು 6-7 ವರ್ಷದಿಂದ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ತಮಗೆಲ್ಲ ತಾವೇನು ಮಾಡಿದ್ದೀರಿ ಅದನ್ನು ನಾವು ಉಳಿಸ್ಕೊಂಡು ಮತ್ತು ಅದನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ಎಲ್ಲ ಉತ್ಸಾಹಿ ಎಲ್ಲ ಯುವ ಮಿತ್ರರು ಇದ್ದಾರೆ. ನಾವೆಲ್ಲ ಒಂದೇ ಏಜ್ನಲ್ಲಿ ಇದ್ದೀವಿ, 11 ಜನನೂ ಸಹಿತ ಹೆಚ್ಚು ಕಡಿಮೆ. ಹಾಗಾಗಿ ಎಲ್ಲ ಭಾಳಷ್ಟು ಏನದಪ್ಪ ಅಂತಂದರೆ PhD ಪದವಿಯನ್ನು ಪಡೆದಿದ್ದವ್ರೆ, ಎಕ್ಸ್ಪೀರಿಯನ್ಸ್ ಇರುವಂಥವ್ರು ಎಲ್ಲರೂ ಇದ್ದಾರೆ. ಅವರೆಲ್ಲರೂ ಒಂದು ತಂಡ ಜೊತೆಗೆ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನು ನಿಭಾಯಿಸ್ಕೊಂಡು ಹೋಗ್ತಾಯಿದ್ದೀವಿ. ಒಂದು ವಿಷಯ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, 1979ರಿಂದ ನಡೆದಂತಹ ಈ ಶೈಕ್ಷಣಿಕ ಮಿಲನ ಇವತ್ತು ಹೊಸ ರೂಪವನ್ನು ಪಡ್ಕೊಂಡು ಅದು ನಿಮ್ಮಿಂದ ಸಾಧ್ಯ ಆಗಿದೆ ಅಂಥೇಳಿ. ಹೀಗೆ ಆದರೆ ನಮಗೂ ನಿಮಗೆ ಈ ಕಾಲೇಜಿನ ಸಂಪರ್ಕ ಹೆಚ್ಚಾದರೆ ಇಲ್ಲಿ ಈ ಭಾಗಕ್ಕೆ ನಾವು ಏನಾದರೂ ಒಂದು ಹೊಸ ಯೋಚನೆಗಳನ್ನು, ಹೊಸ ದಾರಿಯನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನಾನು ಪ್ರಿನ್ಸಿಪಾಲ್ ಆಗಿಂದ 5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಒಂದು ಗಮನಿಸಿರೋದು ಅಂತಂದರೆ ಇಲ್ಲಿ ತನಕ ಎಲ್ಲವನ್ನು ಅವಲೋಕನವನ್ನೇ ಮಾಡ್ತಾನೇ ಇದ್ದೇನೆ. ಈ ಕಾಲೇಜಿನಿಂದ KS ಆಗಿರುವಂಥವ್ರು, IAS ಆಗಿರುವಂಥವ್ರು, IPS ಆಗಿರುವಂಥವ್ರು ಸಂಖ್ಯೆ ಇಲ್ಲಿ ತನಕ ನನಗೆ ಸಿಕ್ಕಿಲ್ಲ. ಹಿರಿಯರು ಇಲ್ಲಿ ಇದ್ದೀರಿ, ನಿಮ್ಮ ಗಮನಕ್ಕೆ ಯಾರು ಇದ್ದರೂ ನನಗೆ ಅವರ ಹೆಸರುಗಳನ್ನು ಕೊಡಿ. ನಾನು ಯಾಕೆಪ್ಪ ಅಂತಂದರೆ ಒಂದು ನಾವೆಲ್ಲ ಯುವ ಎನರ್ಜಿ ಇರುವಂತಹ ತಂಡ ನಾನು ಕಟ್ಕೊಂಡಿದ್ದೀನಿ. ಮ್ಯಾನೇಜ್ಮೆಂಟ್ ಅದಕ್ಕೆ ಸಹಕಾರ ಇದ್ದಾರೆ, ಗೌಡರು ಇದ್ದಾರೆ, ಪ್ರಭಾಕರ್ ಸಾಹೇಬರು ಇದ್ದಾರೆ, ಎಲ್ಲ ಆಡಳಿತ ಮಂಡಳಿ ಎಲ್ಲ ಸದಸ್ಯರು ಇದ್ದಾರೆ. ಪ್ರತಿಯೊಂದಕ್ಕೂ ಬೆನ್ನೆಲುಬಾಗಿ ನಿಂತ್ಕೊಂಡು ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಆದರೆ ಒಂದು ನಾನು ನಿರ್ಧಾರ ಮಾಡಿದ್ದೀನಿ, ಏನಪ್ಪ ಅಂತಂದರೆ ಬರುವ ಈ ವರ್ಷದಿಂದನೇ, ಈ ಜೂನ್ಲಿಂದನೇ ಏನಪ್ಪ ಅಂತಂದರೆ ಇಲ್ಲಿಯೇ ಒಂದು ಏನಪ್ಪ ಅಂದ್ರೆ KS IAS ಸೆಂಟ್ರನ್ನು ಮಾಡಬೇಕು. ನಮ್ಮ ಬರುವ ಮುಂದಿನ ಯುವ ಪೀಳಿಗೆಗೆ ನಮ್ಮ ಏನು ಸ್ಟಾಫ್ ಇದ್ದೀವಿ ನಾವು ಪ್ರತಿನಿತ್ಯವೂ ಸಹಿತ ಪ್ರತಿದಿನವೂ ಸಹಿತ 1 ಗಂಟೆ ಸ್ಪರ್ಧಾತ್ಮಕ ಪರೀಕ್ಷೆಯ
ಸ್ಪರ್ಧಾತ್ಮಕ ಪರೀಕ್ಷೆಯ ತರಬೇತಿಯನ್ನು ಕೊಡಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಈಗಾಗಲೇ ನಾನು ಮ್ಯಾನೇಜ್ಮೆಂಟ್ಗೆ ತಿಳಿಸಿದ್ದೀನಿ ನಮ್ಮ ಪ್ರಭಾಕರ್ ಸಾಹೇಬ್ ಅವರಿಗೆ. ಹಾಗಾಗಿ ಅದನ್ನು ಮಾಡಿ ಅದೇನಾಗುತ್ತೆ ಮತ್ತು ಅದನ್ನು ಯಶಸ್ಸನ್ನು ತಾವು ಕಾಣ್ರಿ ಅಂತ ಹೇಳಿದ್ದಾರೆ. ಮತ್ತು 21 ವರ್ಷದ ಹಿಂದೆ ಹಳೆಯ ವಿದ್ಯಾರ್ಥಿಗಳ ಒಂದು ಸಂಘ ಇಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ಇಲ್ಲಿ ತನಕನೂ ಸಹಿತ ಅದು ಅಪ್ಡೇಟ್ ಇರಲಿಲ್ಲ. ಈ 2 ತಿಂಗಳ ಹಿಂದೆಯೇ ಅದನ್ನು ನಾನು ಅಪ್ಡೇಟ್ ಮಾಡಿದ್ದೀನಿ. ಅದರ ಚೇರ್ಮನ್ರು ಯಾರು ಅಧ್ಯಕ್ಷರು ಯಾರಾಗಿದ್ದಾರಪ್ಪ ಅಂತಂದ್ರೆ ಇಂಟರ್ನ್ಯಾಷನಲ್ ಸ್ಕೂಲಿನ ಚೇರ್ಮನ್ರಾಗಿರುವಂಥ ಶ್ರೀ ದೇಸಾಯಿ ಸರು ಅದು ಚೇರ್ಮನ್ರಾಗಿದ್ದಾರೆ. ಉಪಾಧ್ಯಕ್ಷರಾಗಿ ವಿ ಡಿ ಪಾಟೀಲ್ರು ಇದ್ದಾರೆ, ಮುಖಂಡರು ಇದ್ದಾರೆ. ಅದೇ ರೀತಿ ಸೆಕ್ರೆಟರಿಯಾಗಿ ಜಗದೀಶ್ ಛತ್ರಿ ಸರ್ ಇದ್ದಾರೆ. ಹೀಗೆ ಅನೇಕರು ಬೇರೆ ಬೇರೆ ಹುದ್ದೆಗಳಲ್ಲಿ ಇರುವಂಥವರು, ಬಿಸ್ನೆಸ್ ಮೆನ್ಗಳು ಸಹಿತ ಮತ್ತು ಬೇರೆ ಬೇರೆ ಸರ್ಕಾರಿ ಹುದ್ದೆಯಲ್ಲಿ ಇರುವಂಥವರು ಸಹಿತ 13 ಜನರ ಹೊಸ ತಂಡವನ್ನು ನಾನು ರಚನೆ ಮಾಡ್ಕೊಂಡಿದ್ದೀನಿ. ಬರುವ ದಿನಮಾನಗಳಲ್ಲಿ, ಮುಂದಿನ ದಿನಮಾನಗಳಲ್ಲಿ ಇಂಥ ಈ ಕಾಲೇಜಿನಿಂದ ಇಂಥ ದೊಡ್ಡ ದೊಡ್ಡ ಹುದ್ದೆಗಳನ್ನು ಪಡೆಯುವಂತಹ ಒಂದು ತರಬೇತಿ ಕೇಂದ್ರ ಇದು ಮಾಡಲಿಕ್ಕೆ ನಾನು ಸಿದ್ಧನಾದೇನೆ. ತಾವೆಲ್ಲ ನನ್ನ ಜೊತೆಗೆ ಸಂಪರ್ಕದಲ್ಲಿ ಇದ್ದುಕೊಂಡು ನೀವು ಕೈ ಜೋಡಿಸಿ ಈ ಭಾಗದ ವಿದ್ಯಾರ್ಥಿಗಳಿಗೆ ಒಂದು ಹೊಸ ಒಂದು ಏನದಪ್ಪ ಅಂತಂದ್ರೆ ದೂರದೃಷ್ಟಿಯನ್ನು ಇಟ್ಕೊಂಡು ಬೆಳಿಲಿಕ್ಕೆ ನೀವು ಹೇಗೆ ಬಂದಿದ್ದೀರಿ ಹಾಗೆ ಮುಂದಿನ ದಿನಮಾನಗಳಲ್ಲಿ ಸಹಿತ ಅವ್ರು ಬಂದು ನಮಗೆ ಗುರುತಿಸಿ ನಮ್ಮ ಸಂಸ್ಥೆಗೆ, ನಮ್ಮ ಕಾಲೇಜಿಗೆ, ಈ ಊರಿಗೆ ಹೆಸರನ್ನು ತರುವಂತಹ ನಿಟ್ಟಿನೊಳಗೆ ನೀವು ಪ್ರಯತ್ನ ಮಾಡೋಣ. ಯಾವಾಗಲೂ ನಾನು ನಿರಂತರವಾಗಿ 24 ತಾಸು ಸಹಿತ ಕೆಲಸ ಮಾಡಲಿಕ್ಕೆ ತಯಾರಿದ್ದೀನಿ. ನಮ್ಮ ಟೀಮ್ ಇದೆ. ಯಾವುದೇ ಸಮಯ ನಮಗಿಲ್ಲ. ನಾವು ಬೆಳಗ್ಗೆ 7 ಗಂಟೆಗೆ ಬರ್ತೀವಿ, ಸಂಜೆ 6 ತನಕ ಸಭೆ ನಾವು ಇಲ್ಲೇ ಇರ್ತೀವಿ, ಕಾಲೇಜಿನ ಗ್ರೌಂಡ್ನೊಳಗೆ ಇರ್ತೀವಿ. ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡ್ತಾ ನಾವು ಹೋಗ್ತೀವಿ. ನಿಮ್ಮ ಸಂಪರ್ಕದಲ್ಲಿರುವಂತಹ ಎಲ್ಲ ಮಕ್ಕಳನ್ನು ನಾನು ಕಾಲೇಜಿಗೆ ಕಳಿಸಿ ಅವರನ್ನು ಪರಿವರ್ತಿಸಿ ಅವರನ್ನು ಒಂದು ಹೊಸ ಏನದಪ್ಪ ಅಂತಂದ್ರೆ ಛಲವನ್ನು ಅಥವಾ ಗುರಿಯನ್ನು ಮುಟ್ಲಿಕ್ಕೆ ನಾವೆಲ್ಲ ಕಂಕಣಬದ್ಧರಾಗಿ ಇರ್ತೀವಿ ಅಂತ ಹೇಳ್ತಾ ನನಗೆ 2 ಮಾತಾಡ್ಕೊ ಅವಕಾಶ ಕೊಟ್ಟಿರುವಂತಹ ವೇದಿಕೆಗೂ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಧಾರವಾಡ ಹೋಗಬೇಕು, ಇಲ್ಲಾಂದ್ರೆ ದೆಹಲಿ ಹೋಗಬೇಕು, ಇಲ್ಲಾಂದ್ರೆ ಬೆಂಗಳೂರು ಹೋಗಬೇಕು. ಸೊ ಅಂಥ ಒಂದು ವಿಷಯವನ್ನು ಇಲ್ಲಿ ನಮ್ಮೆಲ್ಲರ ಮುಂದೆ ಹೇಳಿದ್ದಕ್ಕಾಗಿ ತಮಗೆ ಮತ್ತು ತಮ್ಮ ಕಾಲೇಜಿಗೆ ತುಂಬ ಹೃದಯ ಧನ್ಯವಾದಗಳನ್ನು ನಾವು ಸಲ್ಲಿಸ್ತಾ ಇದ್ದೀವಿ ಸರ್. ದೇವಲೋಕದವರಿಗೂ ಬಸವಣ್ಣನೇ ಗುರು, ಮತ್ತೆ ಲೋಕದವರಿಗೂ ಬಸವಣ್ಣನೇ ಗುರು, ನಾಗಲೋಕದವರಿಗೂ ಬಸವಣ್ಣನೇ ಗುರು, ಮೇರುಗಿರಿ ಮಂದಾರಗಿರಿ ಮೊದಲಾದ ಎಲ್ಲವಕ್ಕೂ ಬಸವಣ್ಣನೇ ಗುರು. ಚನ್ನಮಲ್ಲಿಕಾರ್ಜುನಯ್ಯ ನಿಮಗೂ ಎನಗೂ ನಿಮ್ಮ ಶರಣರಿಗೂ ಬಸವಣ್ಣನೇ ಗುರು. 12ನೇ ಶತಮಾನದ ಕ್ರಾಂತಿಕಾರಿ ವಿಶ್ವಗುರು ಬಸವಣ್ಣರನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇಂಡಿ ಪಟ್ಟಣದ ಒಂದು ಆರಾಧ್ಯ ದೈವನಾದ ಶಾಂತೇಶ್ವರನನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇಂದಿನ ನಮ್ಮ ಸಮಾರಂಭದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ನಮ್ಮ ಗುರುಗಳಾದ ಅಭಿನವ ರಾಠೋಟೇಶ್ವರವರ ಅವರಲ್ಲಿ ನನ್ನ ವಂದಿಸಿ ಈ ಎಲ್ಲ ಹಳೆಯ 2003 ಮತ್ತು 7ನೇ ಸಾಲಿನ ಈ 3 ವರ್ಷಗಳ ಅವಧಿಯಲ್ಲಿ ಈ ಸಂಸ್ಥೆಯಲ್ಲಿ ಅಧ್ಯಯನ ಮಾಡಿ ಇಂದು ಈ ಎಲ್ಲ ಶಿಕ್ಷಕರನ್ನು ಸನ್ಮಾನಿಸುವ ಕಾರ್ಯಕ್ರಮ ಇಟ್ಟುಕೊಂಡಿದ್ದೀರಿ. ಇದು ಬಹಳ ಸಂತೋಷದ ವಿಷಯ. ಈ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಈ ಸಂಸ್ಥೆಯ ಉಪಾಧ್ಯಕ್ಷರಾದ ನಮ್ಮ ನೀಲಕಂಠಗೌಡ ಪಾಟೀಲ್ರೇ, ಈ ನಮ್ಮ ಮಹಾವಿದ್ಯಾಲಯದ ಕ್ರಿಯಾಶೀಲ ಪ್ರಾಚಾರ್ಯರಾದ ಜಾಧವ್ ಸರ್ ಅವರೇ, ಈ ಸಮಾರಂಭದಲ್ಲಿ ಪಾಲ್ಗೊಂಡ ಎಲ್ಲ ನನ್ನ ಗುರು ವೃಂದವೇ ಮತ್ತು ನಮ್ಮ ಈ ಸಂಸ್ಥೆಯಲ್ಲಿ ನಮ್ಮ ಜೊತೆಗೆ ಸೇವೆ ಸಲ್ಲಿಸಿದಂಥ ಎಲ್ಲ ಕಚೇರಿಯ ಸಿಬ್ಬಂದಿ ವರ್ಗವೇ, ಇಂದು ಇಲ್ಲಿ ಕಾರ್ಯಸರಿಸ್ತಕ್ಕಂಥ ಮಹಾವಿದ್ಯಾಲಯದ ಕಾರ್ಯಸರಿಸ್ತಕ್ಕಂಥ ಎಲ್ಲ ಗುರು ವೃಂದವೇ ಮತ್ತು ಈ ಆಫೀಸಿಯ ಎಲ್ಲ ಸಿಬ್ಬಂದಿಗಳಿಗೆ ನನ್ನನ್ನು ವಂದಿಸಿ ಈ ಸಮಾರಂಭ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು ತಿಳ್ಕೊಂಡು ನಮ್ಮ ಈ ಸಾಲಿನ ವಿದ್ಯಾರ್ಥಿಗಳು ಬಹಳ ತಯಾರು ಮಾಡಿಕೊಂಡ್ರು. ಇದು ನನ್ನ ಕಿವಿ ಬಿದ್ದು 1 ವರ್ಷ ಹಿಂದೆ
ನಮ್ಮ ಚಿದಾನಂದ ಕೆಲವ್ರು ಹೇಳಿದ್ರು ನನಗೆ, ಸರ್ ಹೀಗೆಲ್ಲ ಮಾಡಿವ್ರಿ ಮಾಡಿರಿಪ್ಪ ಅಂತ ಹೇಳಿದ್ರು. ಅದು ಹಾಗೆ 1 ವರ್ಷ 1.5 ವರ್ಷ ಈಗ ಅದು ಕೂಡಿ ಬಂದವು. ಈ ಒಂದು ಕಾರ್ಯಕ್ರಮ ಒಂದು ಯಾವುದೇ ಒಂದು ಮಾಡಬೇಕಾದ್ರೆ ಭಾಳ ಹಿಂದೆ ಸಮಯ ಇರಬೇಕಾಗ್ತದೆ. ಎಲ್ಲರೂ 2007ರಲ್ಲಿ ಎಲ್ಲರೂ ಚದರಿ ಹೋದ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡಿಸ್ಬೇಕಾದ್ರೆ ಸುಲಭದ ಕೆಲಸವಲ್ಲ. ಹೀಗಾಗಿ ಈ ಎಲ್ಲರೂ ಕೂಡಿಕೊಂಡು ಎಲ್ಲ ವಿದ್ಯಾರ್ಥಿಗಳನ್ನು ತಮ್ಮ ಸಹಮಿತ್ರರನ್ನು ಕೂಡಿಸಿ ಈ ಎಲ್ಲ ಗುರುವೃಂದಕ್ಕೆ ಸನ್ಮಾನ ಏನು ಮಾಡ್ಲಿಕ್ಕತ್ತಿರಲ್ಲ ಭಾಳ ವಿಶೇಷವಾದದ್ದು. ಇದಕ್ಕೆ ನಾವೆಲ್ಲ ಗುರುವೃಂದ ನಿಮ್ಗೆ ಧನ್ಯವಾದ ಹೇಳಬೇಕು. ಅದಕ್ಕಾಗಿ ಈ ಒಂದು ಸಮಾರಂಭ ಭಾಳ ಯಶಸ್ವಿಯಾಗಿ ಮಾಡಿದ್ದೀರಿ. ಈ ಒಂದು ಇಲ್ಲಿಗೆ ಹೇಳಿದಂಥ ಎಲ್ಲ ವಿದ್ಯಾರ್ಥಿಗಳು ಕೆಲವರು ನೌಕರಿ ಹೋಗಿದ್ದೀರಿ, ಒಂದು ಒಳ್ಳೆಯ ನೌಕರಿ ಸೇರಿರಿ, ಕೆಲವರು ವ್ಯಾಪಾರ ಮಾಡ್ತೀರಿ, ಕೆಲವರು ಒಕ್ಕಲ್ತನ ಮಾಡ್ತೀರಿ, ಮತ್ತು ಏನೋ ಒಂದು ಬಿಸ್ನೆಸ್ ಮಾಡ್ತೀರಿ. ನಿಮ್ಮ ಒಂದು ನೀವೆಲ್ಲರೂ ಹೆಚ್ಚು ಕಮ್ಮಿ ಗೃಹಸ್ಥ ಆಶ್ರಮಕ್ಕೆ ಸೇರಿರಿ. ಈ ಎಲ್ಲ ನಿಮ್ಮ ಉದ್ಯೋಗಕ್ಕೂ ನಿಮ್ಮ ಎಲ್ಲಕ್ಕೂ ನಮ್ಮ ಗುರುವೃಂದದ ಆಶೀರ್ವಾದ ಇರ್ತದಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ಲ ವಿದ್ಯಾರ್ಥಿಗಳನ್ನು ಈ ಸಂಘ ಏನು ಸ್ಥಾಪನೆಯನ್ನು ಮಾಡಿದ್ದೀರಿ, ನಮ್ಮನ್ನೆಲ್ಲ ಕೂಡಿಸುವಂಥ ಒಂದು ವ್ಯವಸ್ಥೆ. ನಾವು ಈ ಕಾಲೇಜಿಗೆ ನಿವೃತ್ತರಾಗಿ ಸುಮಾರು ನಂದು 10 ವರ್ಷಗಳ ಸಮೀಪ ಆಯಿತು. ನನಗೆ ಹೆಂಗೆ ಅನಿಸ್ತು ಅಂತಂದರೆ, ಈ ಕ್ಯಾಂಪಸ್ಸಲ್ಲಿ ಕಾಲಿಟ್ಟಾಗ ಪುನಃ ನನ್ನ ವೃತ್ತಿ ಪ್ರಾರಂಭ ಆಯಿತು ಅನ್ನತಕ್ಕಂಥ ಒಂದು ಸಂತೋಷ ನನಗೆ. ಯಾಕಂದರೆ ನನ್ನ ಪರ್ಸನಲ್ ಕೆಲಸಕ್ಕಾಗಿ ನಾವು ಬರ್ತೀವಿ, ಅದು ಬೇರೆ. ಆದರೆ ನಮ್ಮ ವಿದ್ಯಾರ್ಥಿಗಳ ಜೊತೆ, ಹಳೆಯ ಸಹಪಾಠಿಗಳ ಜೊತೆ ಕೂಡ್ತೀವಲ್ಲ, ಇದು ಬಹಳ ದೊಡ್ಡದು. ಅದಕ್ಕೆ ಈ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿರ್ತಕ್ಕಂಥ ಷಟ್ಸ್ಥಲ ಬ್ರಹ್ಮಸ್ವರೂಪಿ ಅಭಿನವ ರಾಚೋಟೇಶ್ವರ ಮಹಾಸ್ವಾಮಿಗಳ ಪಾದಗಳಲ್ಲಿ ಹಣೆ ಮಣಿದು, ಆಮೇಲೆ ಈ ಸಂಸ್ಥೆಯ ಮತ್ತು ಈ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಪದಾಧಿಕಾರಿ ಆಗಿರ್ತಕ್ಕಂಥ ನೀಲಕಂಠ ಪಾಟೀಲ್ರೇ ಹಾಗೂ ಕಾಲೇಜದ ಪ್ರಾಚಾರ್ಯರಾಗಿರ್ತಕ್ಕಂಥ ಜಾಧವ್ ಅವರೇ, ನನ್ನ ಎಲ್ಲ ಮೊದಲಿನ ಸಹೋದ್ಯೋಗಿಗಳ ಮಿತ್ರರೇ, ಸಿಬ್ಬಂದಿಯ ವರ್ಗದವರೇ ಮತ್ತು ನನ್ನ ಮುದ್ದು ವಿದ್ಯಾರ್ಥಿಗಳೇ. ಯಾಕಂದರೆ ಇನ್ನೂವರೆಗಿನ ವಿದ್ಯಾರ್ಥಿಗಳೇ ನೀವು ದೊಡ್ಡ ದೊಡ್ಡ ಹುದ್ದೆಗೆ ಹೋಗಿರ್ಬೋದು, ಹೌದಲ್ಲ? ನೀವು ದೊಡ್ಡ ಹುದ್ದೆ, ನಮ್ಗಿಂತ ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿದ್ರು ನಮಗೆ ನೀವು ಮಕ್ಕಳೇ. ಅದು ಆತ್ಮೀಯತೆ ಅದ. ನಾನು ಹೇಳ್ತಕ್ಕಂಥ ಮಾತು ಏನದ ಅಂದರೆ, ನನ್ನ ಆತ್ಮೀಯತೆ ಹೃದಯದಿಂದ ಬಂದಿರತಕ್ಕಂಥ ಒಂದು ಮಾತು. ಅದಕ್ಕೆ ವಿದ್ಯಾರ್ಥಿಗಳ ಮತ್ತು ಶಿಕ್ಷಕರ ಒಂದು ಅನ್ಯೋನ್ಯತೆಯ ಭಾವ ಇದು ಎಲ್ಲಿ ಅಂತಂದ್ರೆ ಇಂತಹ ಸಮಾರಂಭದಲ್ಲಿ ವ್ಯಕ್ತವಾಗತಕ್ಕಂಥದ್ದನ್ನು. ಇದು ನಮಗೆ ಒಂದು ಒಳ್ಳೆಯ ಅವಕಾಶ. ನನಗೆ ಚಿದಾನಂದ ಒಂದು 15 ದಿವಸದಿಂದ ನಾ ಹೇಳ್ದೆ, ಹಿಂಗೆ ಸರ ನಾವು ಎಲ್ಲಿ ಫೋನ್ ನಂಬರ್ ತೊಗೊಂಡಿದ್ದೋ ಗೊತ್ತಿಲ್ಲ, ಹಿಂಗೆ ಸರ್ ನಾವು ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತಂದಾಗ ನಾನಂದೆ, ಮಾಡ್ಯಪ್ಪ ನಾ ಬರ್ತೀನಿ ಅಂದೆ. ಆಮೇಲೆ ಮುಂದೆ ಕಾರ್ಡ್ ಪ್ರಿಂಟ್ ಮಾಡಿ ಮತ್ತೆ ಹೇಳಿದೆ ನನಗೆ, ಹಿಂಗೆ ನಾವು ಕಾರ್ಡ್ ಹಂಚಕ್ಕೆ ಬರ್ತೀವಿ ಅಂತಂದ. ಹಿಂಗೆ ನನಗೆ ನಿರಂತರವಾಗಿ ಕಾಂಟ್ಯಾಕ್ಟ್ ಮಾಡಿದರು. ಇಂಥವಕ್ಕೆ ನಾವು ಏನೇ ಕಾರ್ಯಗಳನ್ನು ಬದಿಗೊತ್ತಿ ಅದಕ್ಕೆ ಈ ಸಮಾರಂಭಕ್ಕೆ ನಾವು ಬರಬೇಕಾಗ್ತದೆ. ಯಾಕಂದರೆ ಇದು ಒಂದು ರೀತಿ ನಮಗೆ ಸಂತೋಷದ ಕೂಟ. ಮತ್ತು ಈ ಸಂಸ್ಥೆದ ಬಗ್ಗೆ ನಾವು ಹೇಳ್ಬೇಕಂತಂದ್ರೆ, ನಮಗೆ ಇದು ಶಾಂತೇಶ್ವರ ಮುತ್ತೆ ಏನಿದ್ದಾನಲ್ಲ, ಆ ಸಂಸ್ಥೆಯ ಅಡಿಯಲ್ಲಿ, ಆ ಗುರುವಿನ ಅಡಿಯಲ್ಲಿ ನಾವೇನು ಕಾರ್ಯವನ್ನು ಮಾಡೀವಿ, ಕೆಲಸವನ್ನು ಮಾಡೀವಲ್ಲ, ಅದು ನಮ್ಮ ಸೌಭಾಗ್ಯ. ಅಂದರೆ ನಾವು ಎಲ್ಲ ಸೇವೆಯನ್ನು ಸಲ್ಲಿಸಿದ್ದು ಶಾಂತೇಶ್ವರ ಮುತ್ತಿನ ಕೃಪಾದಿಂದ ನಾವೆಲ್ಲ ಉದ್ಧಾರ ಆಗಿದ್ದೀವಿ ಅನ್ನತಕ್ಕಂಥದ್ದನ್ನು. ಯಾಕಂದ್ರೆ ನಮಗೆ ಅನ್ನದಾತ ಅದು ಈ ಸಂಸ್ಥೆ. ನಾವೇನು ಕೆಲಸ ಮಾಡೀವಲ್ಲ, ನಮಗೆ ಅನ್ನದಾತ, ನಮಗೆ ಅನ್ನವನ್ನು ಹಾಕಿರ್ತಕ್ಕಂಥದ್ದು ಆ ಸಂಸ್ಥೆ ಇದೆ. ಅದಕ್ಕೆ ನಾವು ಯಾವಾಗಲೂ ಈ ಸಂಸ್ಥೆಯ ಬಗ್ಗೆ ಆಗಲಿ, ಶಾಂತೇಶ್ವರ ಮುತ್ತಿನ ಬಗ್ಗೆ ಆಗಲಿ ಸಂಪೂರ್ಣವಾಗಿರ್ತಕ್ಕಂಥ ನಂಬಿಕೆ ಇದೆ ಅಥವಾ ವಿಶ್ವಾಸ ಇದೆ ನಮಗೆಲ್ಲ. ಅದಕ್ಕೆ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ಮತ್ತಷ್ಟು ಕೂಡುವಿಕೆಯನ್ನು ನಾವು ಸುಮಾರು 1979ರಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಕಾಲೇಜು, ನಾನು ಜಾಯಿನ್ ಆಗಿರ್ತಕ್ಕಂಥದ್ದು 1981ರಲ್ಲಿ. ಅಂದ್ರೆ ಇಷ್ಟು ವರ್ಷಗಳ ಕಾಲ ಯಾವ ಹಳೆಯ ವಿದ್ಯಾರ್ಥಿಗಳ ಸಂಘ ಆಗಲಿ, ಇಂತಹ ಒಂದು ಗುರುವಂದನ ಕಾರ್ಯಕ್ರಮಗಳಾಗಲಿ ಮಾಡಿರಲಿಲ್ಲ. ಅದನ್ನು ನಾವು ಕೇಳಿದಾಗ ಬಹಳ ಸಂತೋಷ ಅನ್ನಿಸ್ತು ನನಗೆ. ಯಾಕಂದ್ರೆ ಯಾರೂ ಮಾಡಿರಲಿಲ್ಲ, ಕೇಳಿರಲಿಲ್ಲ. ನಮಗೆ ಎಲ್ಲ ರೀತಿಯಿಂದ ನಾವು ಸಪೋರ್ಟ್ ಮಾಡ್ತೀವಿ. ಯಾಕಂದ್ರೆ ನಮ್ಮ ಕಾರ್ಯಕ್ರಮ ಇದು, ಅಭಿಮಾನ ಅದು.
ನಮ್ಮ ವಿದ್ಯಾರ್ಥಿಗಳು ಕಾರ್ಯಕ್ರಮ ಮಾಡ್ತಾರೆ ಅಂತಂದ್ರೆ ನಾವು ಅವ್ರಿಗೆ ಏನೋ ಒಂದು 4 ಅಕ್ಷರ ಕಲಿಸಿವಿ ಅಂತಂದ್ರು ಅದರಲ್ಲಿ ಎಷ್ಟು ಒಂದು ಒಳ್ಳೆಯ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಹೋಗಿದ್ದಾರೆ. ಆದರೆ ಇದು ಅಭಿಮಾನದವನ್ನು ನಮಗೆ ಅವರಿಗೆ ಇರ್ತಕ್ಕಂಥ ಅನ್ಯೋನ್ಯತೆಯ ಭಾವವನ್ನು ವ್ಯಕ್ತಪಡಿಸಲಿಕ್ಕೆ ನೀವು ಸಹ ನಮ್ಮ ಬಗ್ಗೆಯನ್ನು ಹೇಳಿದಿರಿ. ಅದಕ್ಕಾಗಿ ನಾವು ಸಹ ನಿಮ್ಮ ಬಗ್ಗೆ ಒಳ್ಳೆಯ ಆಗಿರ್ತಕ್ಕಂಥ ಅಭಿಪ್ರಾಯವನ್ನು ನಾ ಬಂದ ತಕ್ಷಣ ಎಲ್ಲ ವಿದ್ಯಾರ್ಥಿಗಳು ಬಂದು ಭೇಟಿ ಆದರು. ನನಗೆ ಹೆಸರು ನೆನಪಿರ್ಲಿಕ್ಕಿಲ್ಲ, ಅವ್ರ ಮುಖ ಮಾತ್ರ ನೆನಪಿತ್ತು ಎಲ್ಲರಿಗೂ. ಅದನ್ನು ನೋಡಿದೆ ನಾನು ನನ್ನ ವಿದ್ಯಾರ್ಥಿ ಅಂತ ಭಾಳ ಆತ್ಮೀಯತೆಯಿಂದ ನಾನು ಹಾಕ್ಲಾರ್ದೆ ಆತ್ಮೀಯತೆಯಿಂದ ಮಾತಾಡಿದ್ದೆ ಎಲ್ಲರಿಗೂ. ಅದು ತಪ್ಪು ತಿಳ್ಕೊಬಾರ್ದು, ಯಾರೋ ದೊಡ್ಡ ಹುದ್ದೆಯಲ್ಲಿದ್ದರೂ ನಾವು ಯಾಕಂತಂದ್ರೆ ಆತ್ಮೀಯತೆ ಹಂಗೆ ಬರ್ತದೆ. ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಒಂದು ಅಭಿಮಾನ. ಅದಕ್ಕೆ ಇಂಥ ಸಮಾರಂಭದಲ್ಲಿ ಭಾಗಿಯಾಗಲಿಕ್ಕೆ ನಮಗೆಲ್ಲ ಇಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸಿ, ಯಾಕಂದರೆ ಇನ್ನೂ ಅನೇಕ ಹಿರಿಯರು ನನ್ನ ಸಹೋದ್ಯೋಗಿ ಪ್ರಾಧ್ಯಾಪಕರು ಮಾತಾಡೋರಿದ್ದಾನೆ. ಅದಕ್ಕೆ ಅವರಿಗೆಲ್ಲ ವಂದಿಸಿ ನನ್ನ 4 ಮಾತುಗಳು ಮುಗಿಸ್ತಾನೆ. ನಮಸ್ಕಾರ. ಶ್ರೀ ಶಾಂತೇಶ್ವರ ಅಧಿದೈವ, ಇಂಡಿ ಪಟ್ಟಣದ ಅಧಿದೈವ ಶ್ರೀ ಶಾಂತೇಶ್ವರರ ಶ್ರೀ ಚರಣಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸ್ಮರಿಸ್ತಾ, ಅದೇ ರೀತಿ ಸಿದ್ದೇಶ್ವರ ಮಹಾಸ್ವಾಮಿಗಳಲ್ಲಿ ಸಹಿತ ನನ್ನ ಅನಂತ ನಮನಗಳನ್ನು ಸಲ್ಲಿಸ್ತಾ, ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ನಮ್ಮ ಶ್ರೀ ಶಿವಾಚಾರ್ಯರಿಗೆ ಸಹಿತ ನನ್ನ ನಮನಗಳನ್ನು ಸಲ್ಲಿಸ್ತಾ, ಸಮಾರಂಭದ ಅಧ್ಯಕ್ಷರು ಮತ್ತು ಈ ಸಂಸ್ಥೆಯ ಉಪಾಧ್ಯಕ್ಷರು ಆದ ಶ್ರೀಯುತ ನೀಲಕಂಠಗೌಡ ಪಾಟೀಲ್ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ, ನನ್ನ ಆದರಣೀಯ ಎಲ್ಲ ಪ್ರಾಧ್ಯಾಪಕ ಮಿತ್ರರಲ್ಲಿ ನನ್ನ ನಮನಗಳನ್ನು ಹೇಳ್ತಾ, ಇಲ್ಲಿಯ ಪ್ರಾಚಾರ್ಯರಾದಂಥ ಜಾಧವ್ ಅವರಿಗೂ ಸಹಿತ ನನ್ನ ನಮನಗಳನ್ನು ಹೇಳ್ತಾ, ನನ್ನ ಆತ್ಮೀಯ ಪ್ರೀತಿಯ ಎಲ್ಲ ನನ್ನ ಹಳೆಯ ವಿದ್ಯಾರ್ಥಿನಿಯರು ಇಷ್ಟು ಕರೆಸಿ ನಮ್ಮನ್ನು ಇಂಥ ಒಂದು ನಿಮ್ಮೊಳಗೆ ನಮ್ಮನ್ನು ಕೂಡಿಸಿಕೊಂಡಿದ್ದಿರಲ್ಲ, ಜೀವನದೊಳಗೆ ನಾನು ಕಂಡಂಥ ಅತಿ ಅದ್ಭುತ ಆನಂದದ ದಿವಸ ಇವತ್ತು ಅಂಥ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ನನ್ನ ಅನಂತ ಅನಂತ ನಮನಗಳು. ಕರೆಸಿದರೆ ನಾನು ಜೀವನದೊಳಗೆ ಮೊನ್ನೆ ಒಂದು ಫೋನ್ ಬಂತು ನಮ್ಮ ಚಿರಾನಂದ ಬಿರಾದರವ್ರದ್ದು, ಸರ್ ಹಿಂಗೆ ಬರಬೇಕು ನಿಮ್ಮ ಗುರುವಂದನಾ ಕಾರ್ಯಕ್ರಮ ಇಟ್ಟೀವಿ ಅಂಥೇಳಿ. ಭಾಳ ಆನಂದ ಆಯಿತು. ಎಷ್ಟು ಆನಂದ ಆಯ್ತು ಅಂದ್ರೆ ನನಗೆ ಗಂಡಸ ಮಗ ಹುಟ್ಟದಾಗ ಫೋನ್ ಮಾಡಿದಾಗ ಎಷ್ಟು ನನಗೆ ಆನಂದ ಆಗಿತ್ತು, ಅಷ್ಟು ಈ ಕಾರ್ಯಕ್ರಮದಂದಾಗ ನನಗೆ ಆನಂದ ಆಯಿತು. ಅಷ್ಟೊಂದು ನನಗೆ ಈ ಸಂಸ್ಥೆಯೊಳಗೆ ಇಟ್ಟಂಥ ಅನನ್ಯ ಸಂಬಂಧ, ಈ ನೆಪದೊಳಗೆ ನಾನು ಬರ್ಲಿಕ್ಕೆ ಹತ್ತಿನಲ್ಲ ಅನ್ನುವಂಥ ಒಂದು ಆನಂದ ನೋಡಿದೆ. ನಿಮ್ಮೆಲ್ಲರನ್ನ ಕಂಡೆ. ಸಮಾಜದೊಳಗೆ ನೀವೊಬ್ಬರು ಉನ್ನತವಾಗಿ ಬೆಳೆದಿದ್ದೀರಿ. ಏನು ಬೇಕ್ರಿ ಜೀವನದಾಗ? ಒಬ್ಬ ಶಿಕ್ಷಕ ಏನು ಬೇಕು? ಶಿಕ್ಷಕ ನಾವು ಏನು ನೋಡಬೇಕು ಅಂದರೆ ತನ್ನ ಶಿಷ್ಯ ನನಗಿಂತ ದೊಡ್ಡವಾಗಿ ಬೆಳೆದಿದ್ದಾನಲ್ಲ ಅನ್ನೋದಂತ ನೋಡಿ ಸಂಭ್ರಮ ಪಡಬೇಕು. ಆ ಸಂಭ್ರಮ ನಾ ಇವತ್ತು ಪಡ್ಲಿಕ್ಕೆ ಹತ್ತೀನಿ. ಅದ್ರ ಜೊತೆಗೆ ಇನ್ನೊಂದು ನಾನು ನೋಡ್ಲಿಕ್ಕೆ ಹತ್ತೀನಿ. ನಮ್ಮ ಮಹಾವಿದ್ಯಾಲಯ ಮೊದಲ ಎಷ್ಟಿತ್ತು, ಈಗ ಎಷ್ಟು ಬೆಳೆದದ, ಎಷ್ಟು ಅಚ್ಚುಕಟ್ಟತನದಿಂದ ಬೆಳೆದದ ಅನ್ನೋದನ್ನು ನೋಡಿ ನಾನು ಭಾಳ ಸಂಭ್ರಮಿಸ್ಲಿಕ್ಕತ್ತೀನಿ. ಇದು ನನ್ನ ಜೀವನದೊಳಗೆ ನಾನು ಕಾಣುವಂಥ ಇವತ್ತಿನ ದಿನದ ಒಂದು ನನ್ನ ಪುಟಗಳಲ್ಲಿ ಬರೆದಿಡುವಂಥ ಒಂದು ಅಕ್ಷರಗಳು ಅಂತ ಅನ್ಬೋದು. ಅದಕ್ಕೆ ಕಾರಣೀಕರ್ತರಾದಂಥ ನಮ್ಮ ನೀಲಕಂಠಗೌಡರಿಗೆ, ಪ್ರಾಚಾರ್ಯರಿಗೆ, ಉಳಿದ ಎಲ್ಲ ಈ ನಮ್ಮ ಶಾಂತೇಶ್ವರ ವಿದ್ಯಾಸಂಸ್ಥೆ ಎಲ್ಲ ಆಡಳಿತ ಮಂಡಳಿ ಸದಸ್ಯರಿಗೆ, ಗ್ರಾಮಸ್ಥರಿಗೆ ಎಲ್ರಿಗೂ ನಾನು ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ಇಷ್ಟರ ಮಟ್ಟಿಗೆ ನಮ್ಮ ಮಹಾವಿದ್ಯಾಲಯ ಬೆಳೆದಿದ್ದದ. ನಾನು ತಿರುಗಾಡಿದ್ದು, ನಾನು ಕಲಿಸಿದ್ದು, ಆ ವಿದ್ಯಾಲಯ ಎಷ್ಟು ಬೆಳೆದಿದ್ದಲ್ಲ ಅಂಥೇಳಿ ಅನಂತ ಸಂಭ್ರಮದಿಂದ ನಾನು ಕಾಣ್ತಾ ಇದ್ದೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ನೀವು ನನ್ನ ವಿದ್ಯಾರ್ಥಿಗಳ ಅಲ್ಲ, ನೀವು ಸಮಾಜದ ಒಬ್ಬರು ಜವಾಬ್ದಾರಸ್ಥ ನಾಗರಿಕರಾಗಿದ್ದೀರಿ. ಸಮಾಜದ ಆಗು ಹೋಗುಗಳನ್ನು ತಿಳಿದುಕೊಂಡು ಬರುವಂಥವರಾಗಿದ್ದೀರಿ. ನಿಮಗೊಂದು ಹೇಳ್ತೀನಿ, ಇದು ಏನು ಈ ಮಹಾವಿದ್ಯಾಲಯದ ಬಗ್ಗೆ, ನಿಮ್ಮ ಕಲಿಸಿದ ಗುರುಗಳ ಬಗ್ಗೆ ನೀವು ಅಭಿಮಾನ ಇಟ್ಟು ಕಾರ್ಯಕ್ರಮ ಮಾಡ್ಲಿಕ್ಕತ್ತೀರಿ. ಇದು ನಿರಂತರವಾಗಿರಲಿ, ನಿಮ್ಮ ಮನಸ್ಸಿನೊಳಗೆ ಉಳ್ಕೊಳ್ಳಿ. ಕಾರ್ಯಕ್ರಮ ನಿರಂತರ ಮಾಡಿರಿ ಅಂತ ಹೇಳೋದಲ್ಲ, ಇದು ಅಚ್ಚಳಿಯದೆ ಉಳಿಲಿ. ಇದು ಮತ್ತೊಬ್ಬ ವ್ಯಕ್ತಿಗೆ
ಪೀಠಿಕೆಯಾಗಲಿ ಪಾಠವಾಗಲಿ ಅಂದರೆ ನಮ್ಮ ಕಲಿಸಿದ ಗುರುವನ್ನು ಮರಿಬಾರ್ದು, ಕಲಿಸಿದ ಸಂಸ್ಥೆಯನ್ನು ಮರಿಬಾರ್ದು ಅನ್ನುವಂಥ ವಿಷಯ ಅವರಿಗೆ ನೀವು ಇದನ್ನು ಒಂದು ಮೆಸೇಜ್ ಪಾಸ್ ಆನ್ ಮಾಡಿಕೊಟ್ರಿ. ಅದಕ್ಕೆ ನೀವು ಭಾಳ ಧನ್ಯ, ಒಂದು ಒಳ್ಳೆಯ ಕಾರ್ಯವನ್ನು ನೀವು ಪ್ರಸ್ತುತಪಡಿಸಿದ್ದೀರಿ ಅಂತ ಹೇಳ್ತಾ ಭಾಳ ವಿಶೇಷವಾಗಿ ನಾನು ಮಾತಾಡೋದಿಲ್ಲ. ಇಂಥ ಆನಂದವಾದಂಥ ಸುಂದರವಾದಂಥ ಕಾರ್ಯಕ್ರಮ, ಇಂಥ ಪರಮ ಪೂಜ್ಯರ ಸನ್ನಿಧಾನದೊಳಗೆ, ಇಂಥ ನಮ್ಮ ಉಪಾಧ್ಯಕ್ಷರ ಉಪಸ್ಥಿತಿಯೊಳಗೆ, ನಿಮ್ಮೆಲ್ಲರ ಮಧ್ಯದೊಳಗೆ ಕಾರ್ಯಕ್ರಮ ಮಾಡ್ಲಿಕ್ಕತ್ತೀರಿ. ನಮಗೆಲ್ಲರನ್ನೂ ಕರ್ಕೊಂಡಿದ್ದೀರಿ. ಭಾಳ ಸಂತೋಷ ಆಯಿತು. ಎಲ್ಲರಿಗೂ ಶುಭವಾಗಲಿ. ದೇವರ ಇನ್ನಿಷ್ಟು ನಿಮಗೆ ಶಕ್ತಿ ಕೊಡಲಿ, ಇನ್ನಿಷ್ಟು ಸಮಾಜದೊಳಗೆ ನೀವು ಬೆಳಕಾಗಿ ಬೆಳಗ್ರಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಹೆತ್ತ ತಂದೆ ತಾಯಿಗಳು, ಹೊತ್ತ ಭೂಮಿ, ಇವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಇಂಡಿ ಪಟ್ಟಣದ ಆರಾಧ್ಯ ದೈವ ಶಾಂತೇಶ್ವರರೆಲ್ಲ ಸ್ಮರಿಸುತ್ತಾ, ಅದೇ ರೀತಿಯಾಗಿ ನಡೆದಾಡುವ ದೇವರು ಶ್ರೀ ಸಿದ್ದೇಶ್ವರರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಇಂದಿನ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ತಡವಾಲಗ ಹಿರೇಮಠದ ರಾಚೋಟೇಶ್ವರ ಶ್ರೀಗಳ ಅಡಿದಾವರಗಳಲ್ಲಿ ಹಣೆ ಮೊಡೆದು ಸಂಸ್ಥೆಯ ಉಪಾಧ್ಯಕ್ಷರು, ಈ ಸಮಾರಂಭದ ಅಧ್ಯಕ್ಷರು ಆಗಿರುವಂಥ ನೀಲಕಂಠಗೌಡ ಸಾತನಗೌಡ ಪಾಟೀಲ್ ಅವರೇ, ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಜಾಧವ್ ಸರ್ ಅವರೇ, ಸಹಪಾಠಿ ನಿವೃತ್ತಿ ಗುರುವೃಂದವೇ, ಅದೇ ರೀತಿಯಾಗಿ ನನ್ನ ಅಭಿಮಾನಿ ಶಿಷ್ಯವೃಂದವೇ, ನಾನು ಪ್ರವೇಶ ಮಾಡಿದೆ ಮಹಾವಿದ್ಯಾಲಯದಲ್ಲಿ. ಸುಮಾರು 10 ವರ್ಷದ ನಂತರ ಪ್ರವೇಶ ಮಾಡಿದೆ. ನನ್ನ ವಿದ್ಯಾರ್ಥಿಗಳು, ಅದರಲ್ಲಿ ಅಭಿಮಾನಿ ವಿದ್ಯಾರ್ಥಿಗಳು ನನ್ನನ್ನು ಬಹಳ ಸಂತೋಷದಿಂದ ಬರಮಾಡಿಕೊಂಡರು. ನನಗನ್ನಿಸ್ತು, ಒಂದು ಹಳ್ಳಿ ಭಾಷೆಯಲ್ಲಿ ಹೇಳ್ತೇನೆ ನಾನು, ಏನಂತಂದ್ರೆ, ತವರು ಮನೆ ಬಿಟ್ಟು ಗಂಡನ ಮನೆಗೆ ಹೋದಂಥ ಮಹಿಳೆ ಭಾಳ ದಿವಸ ಮೇಲೆ ತವ್ರ ಮನೆಗೆ ಬಂದಾಗ ಹೆಂಗೆ ಸಂತೋಷ ಆಗ್ತದೋ ಹಾಗೆ ನನಗಿಲ್ಲಿ ಸಂತೋಷ ಆಯಿತು. ನಾ ಹೇಳ್ಬೋದಾಗಿತ್ತು, ಹಂಡೆ ಹಾಲು ಕುಡ್ದಷ್ಟು ಸಂತೋಷ ಆಗಿದೆ ಅಂತ ಹೇಳಲ್ಲ ನಾನು, ಅವೆಲ್ಲ ಉತ್ಪ್ರೇಕ್ಷೆ ಆಗ್ತಾವೆ. ನಿಜವಾಗಿ ಮನದಾಳಿಂದ ಬಂದಿದ್ದಪ್ಪ ಅಂತಂದ್ರೆ, ಒಬ್ಬ ಮಹಿಳೆ ತವ್ರ ಮನೆಗೆ ಬಂದಾಗ ಆದಂಥ ಸಂತೋಷ ನನಗಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಈ ಭಾಗದೊಳಗಿರುವಂಥ ವಿದ್ಯಾರ್ಥಿ ಮಿತ್ರರು ಭಾಳಷ್ಟು ಜನ ಪರಿಚಯದವರು, ಕೆಲವರು ಸ್ವಲ್ಪ ಮರ್ತಿದ್ದೆ ನಾನು. ಈ ಕಡೆಯವರು ಒಂದು 2-3 ಬಿಟ್ಟರೆ ಉಳಿದವ್ರನ್ನ ನಾನು ಕ್ಲಾಸ್ನೇ ನೋಡಿರ್ಬೋದು, ಆದರೆ ಈಗ ಅವರೆಲ್ಲ ಬದಲಾವಣೆ ಆಗಿದ್ದಾರೆ. ಇಲ್ಲಿ ಒಂದು ಮಾತು ಹೇಳ್ಬೇಕಂತಂದ್ರೆ, ನಮ್ಮ ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳ ಸಂಖ್ಯೆಪ್ಪ ಅಂತಂದ್ರೆ ಒಟ್ಟು ಕಾಲೇಜಿನ 3-4% ವಿದ್ಯಾರ್ಥಿಗಳು ನಮ್ಮವರು. ಅವರನ್ನೆಲ್ಲ ನಾನು ಗುರುತಿಸ್ತಿದ್ದೆ. ಈಗಾದರೂ ಕೆಲವ್ರನ್ನ ಸರ್ನೇಮ್ ಹಿಡಿದು ನಾನು ಮಾತಾಡ್ತೀನಿ, ಯಾಕಂದ್ರೆ ಅಷ್ಟು ಅನ್ಯೋನ್ಯತೆ. ಇಲ್ಲಿ ಗುರು ವಂದನೆ ಏನು ಕಾರ್ಯಕ್ರಮ ಹಮ್ಮಿಕೊಂಡಿರಿ, ಇದು ಭಾಳ ಸ್ತುತ್ಯಾರ್ಹವಂಥದ್ದು. ಇಲ್ಲಿ ಗುರು ಉನ್ನತ ಸ್ಥಾನದಲ್ಲಿದ್ದಾನೆ. ಸಾಮಾನ್ಯವಾಗಿ ನಾನು ಗುರುವನ್ನು ಅಕ್ಷರ ಗುರು, ದೀಕ್ಷಾ ಗುರು, ಮೋಕ್ಷ ಗುರು ಅಂತ ನಾನು ವಿಂಗಡಣೆ ಮಾಡ್ತೀನಿ. ಇಲ್ಲಿ ನಾವು ಅಕ್ಷರ ಗುರುಗಳು ಅಷ್ಟೇ. ಇಲ್ಲಿ ದೀಕ್ಷಾ ಗುರುಗಳು, ಆಧ್ಯಾತ್ಮಿಕ ಗುರುಗಳು ಅದಾರ, ಇನ್ನೂ ಅವ್ರು ಮಾತಾಡೋರು ಅದಾರ. ಇಲ್ಲಿ ಗುರು ಜ್ಞಾನದ ಮೂಲ, ಮಂತ್ರದ ಮೂಲ. ಗುರು ಸದ್ಗುಣಿ, ಗುರು ಬುದ್ಧಿಮತ್ತೆ, ಧೈರ್ಯ, ಉತ್ಸಾಹ, ಆಮೇಲೆ ಸಹಿಷ್ಣುತೆ ಮತ್ತು ನ್ಯಾಯ, ಈ 5
ಸದ್ಗುಣಗಳನ್ನು ಪ್ರತಿನಿಧಿಸ್ತಾನೆ ಅಂತ ನನ್ನ ಅಭಿಪ್ರಾಯ. ಆದರೆ ಇಲ್ಲಿ ಈ 5 ಗುಣಗಳ ಬಗೆಗೆ ನಾನು ಎಷ್ಟು ಹೊಂದಿನೋ ಅನ್ನೋದು ನ್ಯಾಯಾಧೀಶರಾದಂಥ ವಿದ್ಯಾರ್ಥಿ ಮಿತ್ರರಿಗೆ ಬಿಟ್ಟು ಬಿಡ್ತೇನೆ. ನಾನು ಹೇಳೋಕೆ ಹೋಗೋದಿಲ್ಲ. ಇಲ್ಲಿ ಗುರು, ನಾನು ಭಾಳ ಭಾವುಕನಾಗಿದ್ದೀನಿ ನಿಮ್ಮೆಲ್ಲ ನೋಡಿ. ನನ್ನ ಸಂಪತ್ತು ಅಂದ್ರೆ ವಿದ್ಯಾರ್ಥಿಗಳು. ಗುರುವಿಗೆ ಸಂಪತ್ತು ಯಾರು ಅಂತ ಕೇಳಿದ್ರೆ ವಿದ್ಯಾರ್ಥಿಗಳು. ಅಂಥ ವಿದ್ಯಾರ್ಥಿ ಸಂಪತ್ತನ್ನು ಈಗ ನಾನು ಮತ್ತೊಮ್ಮೆ ನೋಡುವ ಮುಖಾಂತರ ಭಾಳಷ್ಟು ಧನ್ಯನಾಗಿದ್ದೀನಿ. ನಿಮ್ಮ ಪ್ರೀತಿ ಹೀಗೆ ಇರಲಿ. ಇಲ್ಲಿ ಇನ್ನೊಂದು ಹೇಳ್ಬೇಕಂತಂದ್ರೆ ಮಹಾವಿದ್ಯಾಲಯ ಭಾಳಷ್ಟು ಬದಲಾವಣೆ ಆಗಿದೆ. ಮೊದಲು ನಾವು ಇಲ್ಲಿ ಓಡಾಡೋ ಮುಂದೆ ಯು ಆಕಾರದ ಬಿಲ್ಡಿಂಗ್ ಇತ್ತು. ಈಗೇನಪ್ಪ ಅಂದ್ರೆ ಚತುಷ್ಕೋಣ 4 ನಿಟ್ಟಿನೊಳಗೆ ಅದು ತಯಾರಾಗಿದೆ. ಅದಕ್ಕೆ ಭಾಳ ಸಂತೋಷ ಅನ್ನಿಸ್ತದೆ. ಒಟ್ಟಿನಲ್ಲಿ ಹೇಳಿದೆ ನಾನು ಭಾಳಷ್ಟು ಸಂತೋಷ ಆಗಿದೆ ಅನ್ನುವಂಥ ಮಾತು ಹೇಳುತ್ತಾ, ನೀವು ಈ ಸಂದರ್ಭದಲ್ಲಿ ನನ್ನನ್ನು ಕರೆದು ಸ್ಮರಣೆ ಮಾಡಿದಿರಿ. ನಾವು ಕೂಡ ನಿಮ್ಮನ್ನು ಮುಖಾಮುಖಿಯಾಗಿ ಭೇಟಿಯಾಗುವಂಥ ಸಂದರ್ಭ ಒದಗಿಸಿಕೊಟ್ಟಿದ್ದೀರಿ. ಈ ಒಂದು ಸಂದರ್ಭ ಒದಗಿಸಿಕೊಟ್ಟಂಥ ನಿಮ್ಮೆಲ್ಲರಿಗೂ ಮತ್ತು ಸಂಸ್ಥೆಯ ಪದಾಧಿಕಾರಿಗಳಿಗೂ ವಂದನೆಯನ್ನು ಸಲ್ಲಿಸಿ ನಾನು 2 ಮಾತುಗಳನ್ನು ಮುಗಿಸುತ್ತೇನೆ. ನಮ್ಮ ಅಪ್ಪವರ ಒಂದು ಆಶೀರ್ವಚನ ನಂತರ ಅವರು ದಯವಿಟ್ಟು ಯಾರು ಇದು ಮಾಡಬಾರ್ದು. ನಂತರ ಅವರು ಹೋಗ್ತಾರೆ. ನಾನು ಇಲ್ಲಿ ಸನ್ಮಾನ ಕಾರ್ಯಕ್ರಮ ನಡೆಸಿಕೊಡಲು ನಮ್ಮ ಮಿತ್ರರಾಗಿರುವಂಥ ಪ್ರಕಾಶ್ ಅವರನ್ನು ನಾನು ಆಹ್ವಾನಿಸ್ತಾ ಇದ್ದೇನೆ. ನಮ್ಮೆಲ್ಲರ ಕನಸಿಗೆ ಪ್ರೇರಣೆ ಆಗಲಿ ಎಂಬ ಆಶಯದೊಂದಿಗೆ ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಎಂಬ ಮಾತಿನಂತೆ 2004-2007 BA ಮತ್ತು BCom ವಿಭಾಗದ ವಿದ್ಯಾರ್ಥಿಗಳ ಒಂದು ವತಿಯಿಂದ ಗುರುವಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಗುಮ್ಮಟ ನಗರಿಯ ನಿಂಬಯ್ಯ ನಾಡಿನ ಶರಣರು, ಸಂತರು, ಯೋಗಿಗಳು, ಮಹಾತ್ಮರು ನೆಲೆದಾಡಿದ ಈ ಒಂದು ಪುಣ್ಯ ಭೂಮಿಯಲ್ಲೇ ಅತಿ ದೊಡ್ಡ ಸಂಸ್ಥೆಯಾಗಿ ಹೊರಹೊಮ್ಮಿದ ನಮ್ಮ ಶ್ರೀ ಶಾಂತೇಶ್ವರ ವಿದ್ಯಾವರ್ಧಕ ಸಂಘ ಈ ಒಂದು ಕಾಲೇಜ್ ಮಹಾವಿದ್ಯಾಲಯದಲ್ಲಿ ನಮಗೆಲ್ಲರಿಗೂ ಸತತವಾಗಿ 3 ವರ್ಷ ಶಿಕ್ಷಣ ನೀಡಿದ, ಮಾರ್ಗದರ್ಶನ ಮಾಡಿದ ನಿಮ್ಮೆಲ್ಲರ ಎಲ್ಲ ಅಚ್ಚುಮೆಚ್ಚಿನ ಪ್ರಾಧ್ಯಾಪಕರಿಗೆ ಈಗ ಸನ್ಮಾನ ಮಾಡುವ ಕಾರ್ಯಕ್ರಮ. ಪ್ರಥಮವಾಗಿ ಇಂದಿನ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತ ಶ್ರೀ ಅದಕ್ಕಿಂತ ಮುಂಚೆ ದಿವ್ಯ ಸಾನ್ನಿಧ್ಯ ವಹಿಸಿರುವ ಶ್ರೀ ಶಟಸ್ಥಲ ಯಾವ ಜನ್ಮ ಪುಣ್ಯ ಫಲವೋ ಒಂದು ಅರಿಯನ ಭಾವನಾತ್ಮನಾದ ಪಾದವನ್ನು ಕಂಡಿನ ಪ್ರಣವರೂಪಹಾನಗಲ್ಲ ಗುರುತು ಮಾಡನೆ ಪ್ರಣವರೂಪಹಾನಗಲ್ಲ ಗುರುತು ಮಾಡನೆ ಶಿವಯೋಗ ಮಂದಿರದ ಸರ್ಕಾರನೆ ಮನಸಾರ ಶರಣು ತಂದೆ ಪೊರೆಯ ದೇವನೇ ಪೊರೆಯ ದೇವನೇ
ಸಿಂಧೂರ ಲಕ್ಷ್ಮಣನಾನು ಧೀರನಾದರೆ ಹೊಯ್ಸಳನಾನು ವೀರನಾದರೆ ಸಿಂಧೂರ ಲಕ್ಷ್ಮಣನಾನು ವೀರನಾದರೆ ಸಿಂಧೂರ ಲಕ್ಷ್ಮಣನಾನು ಧೀರನಾದರೆ ಯಾವ ಜನ್ಮ ಪುಣ್ಯ ಫಲವೋ ಒಂದು ಅರಿಯನ ಭಾವನಾತ್ಮವಾದ ಪಾಪವನ್ನು ಕಂಡಿನ ಪ್ರಣವರೂಪ ಹಾನಗಲ್ಲ ಗುರುಕುಮಾರನೇ ಪ್ರಣವರೂಪ ಹಾನಗಲ್ಲ ಗುರುಕುಮಾರನೇ ಶಿವಯೋಗ ಮಂದಿರದ ಸರ್ಕಾರನೇ ಮನಸಾರ ಶರಣು ಬಂದು ಪೊರೆಯ ದೇವನೇ ಪೊರೆಯ ದೇವನೇ ಯಾವ ಜನ್ಮ ಪುಣ್ಯ ಫಲವೋ ಒಂದು ಅರಿಯನ ಭಾವನಾತ್ಮನಾದ ಪಾದವನ್ನು ಕಂಡೆನ ಭಾವ ತುಂಬಿ ಭಕ್ತಿಯಿಂದ ಬಂದು ನಿಂದೆನ ಬಾಗಿ ನಮಿಪೆನ ಪ್ರಣವರೂಪ ಹಾನಗಲ್ಲ ಗುರುಕುಮಾರನೇ
ಸಿಂಧೂರ ಲಕ್ಷ್ಮಣನ ಧೀರನಾದರೆ ಹೊಯ್ಸಳನ ವೀರನಾದರೆ ಸಿಂಧೂರ ಲಕ್ಷ್ಮಣನ ವೀರನಾದರೆ ಸಿಂಧೂರ ಲಕ್ಷ್ಮಣನ ಧೀರನಾದರೆ
ಯಾವ ಜನ್ಮ ಪುಣ್ಯ ಫಲವೋ ಒಂದು ಅರಿಯನ ಪಾವನಾತ್ಮನಾದ ಪಾದವನ್ನು ಕಂಡಿನ ಪ್ರಣವರೂಪ ಹಾನಗಲ್ಲ ಗುರುಕುಮಾರನೇ ಪ್ರಣವರೂಪ ಹಾನಗಲ್ಲ ಗುರುಕುಮಾರನೇ ಶಿವಯೋಗ ಮಂದಿರದ ಸರ್ಕಾರನೇ ಮನಸಾರ ಶರಣು ಬಂದು ಪೊರೆಯ ದೇವನೇ ಪೊರೆಯ ದೇವನೇ ಯಾವ ಜನ್ಮ ಪುಣ್ಯ ಫಲವೋ ಒಂದು ಅರಿಯನ ಪಾವನಾತ್ಮನಾದ ಪಾದವನ್ನು ಕಂಡೆನ ಭಾವ ತುಂಬಿ ಭಕ್ತಿಯಿಂದ ಬಂದು ನಿಂದೆನ ಬಾಗಿನ ವಿಪೆನ ಪ್ರಣವರೂಪ ಹಾನಗಲ್ಲ ಗುರುಕುಮಾರನೇ ಶಿವಯೋಗ ಮಂದಿರದ ಸರ್ಕಾರನೇ ಮನಸಾರ ಶರಣ ಬಂದೆ ಪೊರೆಯ ದೇವನೇ ಪೊರೆಯ ದೇವನೇ ಎನ್ನ ತಪ್ಪು ಅಗಣಿತ ತಿಳಿದು ನೋಡಲು ನಿನ್ನ ಪಾದ ಕೆರೆಗೆ ನಾನು ಕ್ಷಮೆಯ ಬೇಡಲು ಎನ್ನ ತಪ್ಪು ಅಗಣಿತ ತಿಳಿದು ನೋಡಲು ನಿಮ್ಮ ಪಾದ ಕೆರಗಿ ನಾನು ಕ್ಷಮೆಯ ಬೇಡಲು ಮನ್ನಿಸಯ್ಯ ಗುರುದೇವ ನೀನು ದಯಾಳು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಥಮದಲ್ಲಿ ಎನ್ನ ಆರಾಧ್ಯ ಶ್ರೀ ಗುರುವಿನನ್ನು ಸ್ಮರಣೆ ಮಾಡಿ ಈ ಕ್ಷೇತ್ರದ ಅಧಿದೈವನಾಗಿರುವ ಈ ಭಾಗದ ನೆಲ ಜಲ ಗಾಳಿಯನ್ನು ಪಾವನಗೊಳಿಸಿದ ಪಾವನ ಮೂರ್ತಿ ಎಲ್ಲರ ಆರಾಧ್ಯ ದೈವ ನೆನೆಸಿಕೊಂಡಿರುವ ಸದ್ಗುರು ಶಾಂತೇಶ್ವರರ ಕರ್ತೃತ್ವ ಶಕ್ತಿಯು ಕೂಡ ಅನಂತ ಪ್ರಣಾಮಗಳನ್ನು ಸಮರ್ಪಿಸ್ತಾ ಹಾಗೆಯೇ ಇಂದಿನ ಈ ಒಂದು ಶುಭ ಗಳಿಗೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂತಹ ಶಾಂತೇಶ್ವರ ವಿದ್ಯಾವರ್ಧಕ ಸಂಘದ GR ಗಾಂಧಿ ಕಲಾ ಹಾಗೂ YA ಪಾಟೀಲ್ ವಾಣಿಜ್ಯ ಹಾಗೂ MF ದೋಸಿ ವಿಜ್ಞಾನ ಪದವಿ ಮಹಾವಿದ್ಯಾಲಯದ ಒಂದು ಆವರಣದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಗುರುವಿಗೆ ನಮನ ಹಾಗೂ ಸ್ನೇಹಿತರ ಮಿಲನ ಕಾರ್ಯಕ್ರಮ 2004 ಮತ್ತು 7ನೇ ಸಾಲಿನ BA ಮತ್ತು BCom ವಿದ್ಯಾರ್ಥಿಗಳಿಂದ ಗುರುವಂದನಾ ಸಮಾರಂಭದ ಬಹಳ ಅದ್ಭುತವಾದ ಕಾರ್ಯಕ್ರಮ. ಈ ಗುರುವಂದನಾ ಸಮಾರಂಭದ ವೇದಿಕೆಯ ಮೇಲೆ ಆಸೀನರಾಗಿರುವ ಈ ಸಂಸ್ಥೆಯ ಕ್ರಿಯಾಶೀಲ ಉಪಾಧ್ಯಕ್ಷರಾಗಿರುವ ಸನ್ಮಾನ್ಯ ಶ್ರೀ ನೀಲಕಂಠಗೌಡ ಪಾಟೀಲ್ ರವರೇ, ಪ್ರಸ್ತುತ ಪ್ರಾಂಶುಪಾಲರಾಗಿರತಕ್ಕಂಥ ಡಾಕ್ಟರ್ SB ಜಾಧವ್ ಸರ್ ಅವರೇ, ನಿಮ್ಮೆಲ್ಲರಿಗೂ ಕೂಡ ಅದ್ಭುತವಾದ ಜ್ಞಾನ ಜೊತೆಯಲ್ಲಿ ಸಂಸ್ಕಾರವನ್ನು ನೀಡಿರ್ತಕ್ಕಂಥ ಇದೀಗ ತಾನೇ ನಿಮ್ಮೆಲ್ಲರಿಂದ ಆ ಗೌರವವನ್ನು ಸ್ವೀಕಾರ ಮಾಡಿಕೊಂಡಿರ್ತಕ್ಕಂಥ ನಮ್ಮ ಡವಳಿಗೆ ಮಠ ಗುರುಗಳವರೇ, ನಮ್ಮ VH ಬಿರಾದಾರ್ ಸರ್ ಅವರೇ, ನಮ್ಮ ದೇಶಪಾಂಡೆ ಸರ್ ಅವರೇ, ಬಿರಾದಾರ್ ಅವರೇ, ಅವರಿವರೆನ್ನದೇ ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಗುರು ವೃಂದವೇ, ಗಣ್ಯಮಾನ್ಯ ಅತಿಥಿ ಮಹೋದಯರೇ, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ
ನಮ್ಮ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಬೆಳಗುತ್ತಿರುವ ಆ ಪರಂಜ್ಯೋತಿ ಪರಮಾತ್ಮನಿಗೆ ಶರಣು ಸಮರ್ಪಣೆಗಳು. ಒಂದು ಶಿಕ್ಷಣ ಸಂಸ್ಥೆ ಮತ್ತು ಯಾವುದೇ ಒಂದು ಶಾಲಾ ಕಾಲೇಜು ಅಂತಂದ್ರೆ ಒಂದು ರೀತಿಯಲ್ಲಿ ಜಾತ್ಯತೀತವಾದ ದೇವಾಲಯಗಳು ಅಂತೇಳಿ ನಾವೆಲ್ಲರೂ ಕೂಡ ಭಾವಿಸ್ಬೇಕಾಗ್ತದೆ. ಈ ಜಾತ್ಯತೀತವಾದ ದೇವಾಲಯದೊಳಗ ಇವತ್ತು 2004 ಮತ್ತು 4ರಿಂದ 7ನೇ ಸಾಲಿನವರೆಗೆ ಇಲ್ಲಿ ವಿದ್ಯಾರ್ಜನೆಯನ್ನು ಮಾಡಿರ್ತಕ್ಕಂಥ ಸುಮಾರು ನಮ್ಮ ಚಿದಾನಂದ ಗೌಡ್ರು ಮತ್ತು ನಮ್ಮ ಗುಂಡು ಗೌಡ್ರು ಬಂದಾಗ ಹೇಳ್ತಾರೆ ಎಷ್ಟು ಅವರ ಸ್ಟ್ರೆಂತ್ ಎಷ್ಟಿತ್ತು ಅಂದರೆ 400+ ಇತ್ತು ಅಂತ ಹೇಳಿದ್ರು. 400 ಜನರಿಗಿಂತಲೂ ಕೂಡ ಅಧಿಕ. ಬಹುಶಃ ಮತ್ತೊಮ್ಮೆ ಆ ಒಂದು ವಾತಾವರಣ ಇಲ್ಲಿ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ. ಅಷ್ಟು ಆ 400 ಜನ ಇರುವಂಥ ಆ ಶಾಲೆಯ ಆ ಸಾಲಿನ ಎಲ್ಲ ವಿದ್ಯಾರ್ಥಿನಿಯರು ಇವತ್ತು ಗುರುವಿಗೆ ಒಂದು ಗೌರವದ ನಮನ, ಆ ಗುರುವಿಗೆ ಒಂದು ಸತ್ಕಾರದ ಕಾರ್ಯಕ್ರಮ ಇಲ್ಲಿ ತಾವೆಲ್ಲರೂ ಕೂಡ ಆಯೋಜನೆ ಮಾಡಿರೋದು. ಇದು ಒಂದು ರೀತಿಯೊಳಗೆ ಹೇಗೆ ಅಂದ್ರೆ ಅಪರೂಪದೊಳಗೆ ಬಲು ಅಪರೂಪವಾಗಿರ್ತಕ್ಕಂಥ ಸಮಾರಂಭ ಅಂತೇಳಿ ನಾನು ಹೃದಯ ತುಂಬಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಕಾರಣ ಏನು ಅಂತಂದ್ರೆ ಇವತ್ತು SSLC ವಿದ್ಯಾರ್ಥಿಗಳು ಒಂದೊಂದು ಬ್ಯಾಚಿಂದು ಅವಾಗ ಮಾಡ್ತಿರ್ತಾರೆ. ಆದರೆ ನಮ್ಮ ಆರಂಭದೊಳಗೆ ಪ್ರಾಸ್ತಾವಿಕವಾಗಿ ಮಾತನಾಡಿರ್ತಕ್ಕಂಥ ನಮ್ಮ ಜೈಲರ್ ಸಾಹೇಬರು ನಾವೇ ಅವರು ಹೇಳಿದ್ರು SSLC ಕಾರ್ಯಕ್ರಮನೇ ಮಾಡಬೇಕಂತ ಸುಮಾರು ಸರಿ ನಾವು ಮೀಟಿಂಗ್ಗಳನ್ನು ಮಾಡ್ತಾನೆ ಇದ್ದೀವಿ, ಆದರೆ ಇನ್ನೂ ಕೂಡ ಆಗಿಲ್ಲ ಅನ್ನುವಂಥ ಮಾತು ಹೇಳಿದ್ರು. ಆದರೆ ಇವತ್ತು ಸುಮಾರು 21 ವರ್ಷ ಆಯಿತು ಅಂತ ಅನ್ನಿಸ್ತದೆ. ಈಗ 21 ವರ್ಷದ ನಂತರದೊಳಗೆ ಎಲ್ಲರನ್ನು ಕೂಡ ಕೂಡಿಸ್ಬೇಕು ಅಂತಂದ್ರೆ ಬಹಳ ಕಷ್ಟದ ಕೆಲಸ. ಯಾಕಂದ್ರೆ ಈ ಒಂದು ವಾತಾವರಣ ಹೇಗಿದೆ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಬಿಜಿ ಶೆಡ್ಯೂಲ್ ಒಳಗೆ ಇರುವಂಥವ್ರು. ಯಾಕಂದ್ರೆ ಮನೆಯೊಳಗೆ ಸರಿಯಾಗಿ ಊಟ ಮಾಡೋಕ್ಕೂ ಕೂಡ ಸಮಯ ಸಿಗೋಂಗಿಲ್ಲ. ಊಟ ಮಾಡ್ತಿರ್ತಾರ, ಅಲ್ಲಿ ಲ್ಯಾಪ್ಟಾಪ್ ಇಟ್ಕೊಂಡು ಕೂರೋದು, ಆಫೀಸಿಗೆ ಹೋಗ್ತಾರೆ, ಏನೋ ಒಂದು ಟೆನ್ಷನ್. ಹೀಗೆ ಯಾವ ಸಂದರ್ಭದೊಳಗೂ ಕೂಡ ಒಂದು ಫ್ರೀ ಮೈಂಡ್ ಅನ್ನೋದೇ ಬಹಳ ಕಡಿಮೆ ಸಮಯ. ಅಂಥದ್ರೊಳಗೆ ಸಮಯವನ್ನು ತೆಗೆದುಕೊಂಡು ಇವತ್ತು ಎಲ್ಲರನ್ನು ಕೂಡ ಒಗ್ಗೂಡಿಸುವಂತಹ ಕಾರ್ಯವನ್ನು ಇವತ್ತು ಎಲ್ಲ ನಮ್ಮ ಈ 2004ರಿಂದ 7ನೇ ಸಾಲಿನ ವಿದ್ಯಾರ್ಥಿಗಳು ಮಾಡಿದಿರಲ್ಲ, ನಿಜವಾಗ್ಲೂ ಕೂಡ ನೀವೆಲ್ಲರೂ ಕೂಡ ಬಹಳ ಅಭಿನಂದನಾರ್ಹರು ಅನ್ನುವಂತಹ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ಚಿದಾನಂದ ಗೌಡ್ರು ಮತ್ತು ಗುಂಡು ಗೌಡ್ರು ನಮ್ಮ ನಿನ್ನೆ ಮಠಕ್ಕೆ ಬಂದಿದ್ರು. ಪತ್ರಿಕೆಯನ್ನು ತಗೊಂಡು ಬಂದಾಗ ಹಿಂಗೆ ಕಾರ್ಯಕ್ರಮ ಮಾಡಾಕತ್ತೀವ್ರಪ್ಪ ಅಂದ ಕೂಡಲೇ ನನಗೆ ಭಾಳ ಸಂತೋಷ ಅನ್ನಿಸ್ತು. ಸಂತೋಷ ಅನಿಸಿ ನಾನೊಂದು ಮಾತೇನು ಹೇಳಿದೆ ಅವ್ರಿಗೆ ಅಂದರೆ, ಭಾಳ ಒಳ್ಳೆಯ ಕೆಲಸ ಮಾಡಾಕತ್ತೀರಿ, ನೀವೆಲ್ಲ ಭಾಳ ಒಳ್ಳೆಯ ಕಾರ್ಯವನ್ನು ಇವತ್ತು ನೀವೆಲ್ಲ ಮಾಡಾಕತ್ತೀರಲ್ಲ, ಬಹಳ ಒಳ್ಳೆಯ ಚಿಂತನೆಗಳು ನಿಮ್ಮೊಳಗೆ ಅದಾವಪ್ಪ ಅಂತಂದ ಕೂಡಲೇ ನಮ್ಮ ಚಿದಾನಂದ ಗೌಡ್ರು ಗುಂಡು ಗೌಡ್ರು ಏನು ಹೇಳಿದ್ರು ಅಂತಂದ್ರೆ, ಆ ಚಿಂತನೆಗಳು ನಮ್ಮೊಳಗೆ ಬರಬೇಕಾಗಿತ್ತು ಅಂತಂದ್ರೆ ನಮ್ಮ ಗುರು ವೃಂದನೇ ಅದಕ್ಕೆಲ್ಲವೂ ಕೂಡ ಕಾರಣ. ಅಂತಹ ಸಂಸ್ಕಾರವನ್ನು ಇವತ್ತು ನಮಗೆಲ್ಲ ಕಲಿಸಿಕೊಟ್ಟಾರಂತಾನೆ ಈ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಪ್ರೇರಣೆ ಆಗಿದೆ ಅನ್ನುವಂಥ ಒಂದು ಅಭಿಮಾನದ ಮಾತುಗಳನ್ನು ಗುರುಗಳ ಬಗ್ಗೆ ಹೇಳ್ತಾರಂತಂದ್ರೆ, ಬಹುಶಃ ಇದು ಎಲ್ಲ ಏನು ವೇದಿಕೆ ಮೇಲೆ ಕುಳಿತಿರುವಂಥ ನಮ್ಮ ಎಲ್ಲ ಗುರು ವೃಂದ ಆ ವಿದ್ಯಾರ್ಥಿಗಳಿಗೆ ಇವತ್ತು ಎಲ್ಲ ಕಲಿಸಿಕೊಟ್ಟಿರ್ತಕ್ಕಂಥದ್ದು. ಅವರು ಈ ಕಲಿಸಿಕೊಡ್ತಕ್ಕಂಥ ಶಿಕ್ಷಣದ ಜೊತೆಯೊಳಗೆ ಶಿಕ್ಷಣವನ್ನು ಕಲಿಸಿಕೊಡೋರು ಬಹಳ ಜನ ಇರ್ತಾರೆ. ಆದ್ರೆ ಆ ಶಿಕ್ಷಣದ ಜೊತೆಯೊಳಗೆ ಸಂಸ್ಕಾರ ಅನ್ನೋದೇನದಲ್ಲ, ಆ ಮೌಲ್ಯಯುತವಾಗಿರ್ತಕ್ಕಂಥ ಶಿಕ್ಷಣ, ಮಾನವೀಯ ಮೌಲ್ಯಗಳನ್ನುವಂಥದ್ದು ಏನದಲ್ಲ, ಅದರ ಅವಶ್ಯಕತೆ ಬಹಳ ಪ್ರಮಾಣದೊಳಗದ. ಯಾಕಂದ್ರೆ ಪರಸ್ಪರ ಪ್ರೀತಿ, ಬಾಂಧವ್ಯ, ಸಂಬಂಧಗಳ ಬೆಲೆನೇ ಇವತ್ತಿನ ವಾತಾವರಣದೊಳಗೆ ಅದು ಯಾವುದೂ ಕೂಡ ಗೊತ್ತಾಗ್ತಿಲ್ಲ. ಬಹುಶಃ ಇವತ್ತು ನಾವೆಲ್ಲ ಯಾವ ಹಂತದೊಳಗೆ ಅದೀವಿ ಅಂತಂದ್ರೆ, ನಾನು ಮೊನ್ನೆ ಒಂದು ಘಟನೆಯನ್ನು ನೋಡಿದೆ ನಮ್ಮ ಪತ್ರಿಕೆಯೊಳಗೆ. ಒಂದು ಬೆಂಗಳೂರೊಳಗೆ ಒಂದು ಘಟನೆ ಆಯಿತು. ಏನು ಆ ಘಟನೆ ಅಂದರೆ, ಯಾರೋ ಒಬ್ಬ ಶ್ರೀಮಂತ ವ್ಯಕ್ತಿ ಮನೆಯೊಳಗೆ ಒಂದು 5 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಒಂದು ನಾಯಿಯನ್ನು ಸಾಕಿದ್ದ. ಅದೇನಾಗಿತ್ತು ಅಂತಂದ್ರೆ, ಆ 5 ಲಕ್ಷ ಬೆಲೆ ಬಾಳುವಂಥ ಕಿಮ್ಮತ್ತಿಗೆ ಬೆಲೆ ಬಾಳತಕ್ಕಂಥ ಆ ನಾಯಿ ಆ ಮನೆಯಿಂದ ತಪ್ಪಿಸ್ಕೊಂಡು ಎಲ್ಲೋ ಕಳ್ಕೊಂಡು ಬಿಟ್ಟಿತ್ತು. ಕಳ್ಕೊಂಡಾಗ ಪತ್ರಿಕೆಯೊಳಗೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟರು. ಅವ್ರು ಏನು ಕೊಟ್ಟರು ಅಂತಂದರೆ, ಆ ನಾಯಿಯ ಭಾವಚಿತ್ರವನ್ನು ಹಾಕಿ, ಈ ನಾಯಿಯನ್ನು ಯಾರಾದರೂ ಕೂಡ ನೋಡಿದ್ರಿ ಅಂತಂದ್ರೆ ತಂದು ಕೊಟ್ರಿ ಅಂತಂದ್ರೆ, ಎಲ್ಲಾದರೂ ಹುಡುಕಿ ಕೊಟ್ರಿ ಅಂತಂದ್ರೆ ಈ ನಂಬರ್ಗೆ ಸಂಪರ್ಕ ಮಾಡ್ರಿ ಅಂತ ಫೋನ್ ನಂಬರ್ ಹಾಕಿ ಅವರಿಗೆ 1 ಲಕ್ಷ ರೂಪಾಯಿ ಇನಾಮಗಳನ್ನ ಕೊಡ್ತೀನಿ, ಬಹುಮಾನ ಕೊಡ್ತೀನಿ ಅಂತೇಳಿ ಆ ಮನುಷ್ಯ ಏನು ಮಾಡಿದಂದ್ರೆ ಅದರೊಳಗೆ ಒಂದು ಪ್ರಕಟಣೆಯೊಳಗೆ ಕೊಟ್ಟಿದ್ರು. ಆ ಪ್ರಕಟಣೆಯನ್ನು ನೋಡಿದಾಗ ಸುಮಾರು ಆ ಕಡೆ ಈ ಕಡೆ ಅವರು ಕೂಡ ಹುಡುಕುವಂತಹ ಪ್ರಯತ್ನ ಮಾಡಿದ್ರು, ಎಲ್ಲೂ ಕೂಡ ಸಿಗಲಿಲ್ಲ. ಒಂದು 3-4 ದಿವಸ ಆದ ನಂತರದೊಳಗೆ ಒಂದು ಫೋನ್ ಕಾಲ್ ಬರ್ತದೆ ಅವ್ರಿಗೆ. ಒಂದು ಕರೆ ಬಂದು, ಸರ್ ನಿಮ್ಮ ನಾಯಿ ಇಂತಹ ಜಾಗದೊಳಗದ, ಅದು ಬರ್ರಿ ಅಂತ ಬಂದು ತಗೊಂಡು ಹೋಗ್ರಿ ಅಂತ ಹೇಳಿದಾಗ, ಅವಾಗ ಆ ಮನುಷ್ಯ ಬಹಳ ಖುಷಿಯಿಂದ ಕೇಳ್ತಾನೆ, ಸರ್ ಇದು ಯಾವ ಏರಿಯಾ, ಎಲ್ಲಿ ಅಂತ, ಅಡ್ರೆಸ್ ಏನಿದೆ ಅದನ್ನ ಚೂರು ಹೇಳ್ರಿ ಅಂದಾಗ, ಅವಾಗ
ಆ ಮನುಷ್ಯ ಎದುರುಗಡೆ ಏನು ಫೋನ್ ಮಾಡಿರ್ತಾರಲ್ಲ ಆ ಮನುಷ್ಯ ಏನು ಮಾಡ್ತಾರ ಅಂತಂದ್ರೆ ಇವನಿಗೆ ಹೇಳ್ತಾರ, ಆ ನಾಯಿ ಯಜಮಾನನಿಗೆ ಏನು ಅಂದರೆ, ಸರ್ ಈಗ ಒಂದೂವರೆ ತಿಂಗಳಿಂದ ನಿಮ್ಮ ತಾಯಿಯನ್ನು ತಗೊಂಡು ಬಂದು ಏನು ಯಾವ ವೃದ್ಧಾಶ್ರಮಕ್ಕೆ ಬಿಟ್ಟಿರಲ್ಲ, ನೀವು ಇಲ್ಲಿಗೆ ಬಂದುಬಿಡ್ರಿ, ನಿಮ್ಮ ನಾಯಿ ಸಿಕ್ಬಿಡ್ತದ ಅಂತ ಹೇಳಿದ್ರು. ಅವಾಗ ಆ ಮನುಷ್ಯ ಆ ನಾಯಿಯನ್ನು ಹುಡ್ಕೊಂಡು ಅಲ್ಲಿಗೆ ಹೋದಾಗ ಅಲ್ಲಿ ಹೋಗಿ ಆ ವೃದ್ಧಾಶ್ರಮ ಪಾಲಕರಿಗೆ, ಅಲ್ಲೇನು ಪಾಲನೆ ಮಾಡ್ತಕ್ಕಂಥವ್ರಿಗೆ ಕೇಳ್ತಾರೆ, ನಾಯಿ ಇಲ್ಲಿಗೆ ಯಾಕೆ ಬಂತು ಅಂತಂದಾಗ, ಹೇಗೆ ಬಂತು ಅಂದಾಗ ಆ ಮನುಷ್ಯ ಹೇಳ್ತಾನೆ, ಆ ಹಿರಿಯರಾಗಿರ್ತಕ್ಕಂಥ ಆ ವೃದ್ಧಾಶ್ರಮವನ್ನು ಪಾಲನೆ ಮಾಡ್ಕೊಂಡು ಹೋಗ್ತಕ್ಕಂಥ ಪಾಲಕರು ಹೇಳ್ತಾರೆ, ಅಲ್ಲಪ್ಪ ನೀನು ಸುಮಾರು ಲಕ್ಷಗಟ್ಟಲೆ ಖರ್ಚು ಮಾಡಿ ನಾಯಿಯನ್ನು ಸಾಕಿದಿ, ಆದ್ರೆ ನಿನ್ನ ನಾಯಿ ಮೇಲೆ ನಿನಗೆ ಪ್ರೀತಿ ಬಂತು, ಆದರೆ 9 ತಿಂಗಳು ನಿನ್ನ ಗರ್ಭದೊಳಗೆ ಹೊತ್ಕೊಂಡು ನಿನ್ನನ್ನು ಪ್ರೀತಿ ಕಾಳಜಿ ಮಮತೆಯಿಂದ ಸಾಕಿರುವಂತಹ ತಾಯಿ, ಆ ನಿನ್ನ ಹೆತ್ತಿರುವಂತಹ ತಾಯಿಯನ್ನು ತಂದು ವೃದ್ಧಾಶ್ರಮಕ್ಕೆ ನೀನೇನು ಬಿಟ್ಟು, ಆ ನಾಯಿಗೆ ಆ ತಾಯಿ ಪ್ರೀತಿಯಿಂದ ಒಂದಷ್ಟು ದಿವಸ ಆ ಮನೆಯೊಳಗೆ ಇರುವಷ್ಟು ದಿವಸ ಅದಕ್ಕೊಂದಿಷ್ಟು ಅನ್ನ ಹಾಕ್ಯಾಳಪ್ಪ, ಆ ಅನ್ನದ ಋಣ ಹಿಡ್ಕೊಂಡು ನಾಯಿ ಇಲ್ಲಿಗೆ ಬಂತು ಅನ್ನುವಂತಹ ಮಾತು ಆ ಹಿರಿಯರು ಹೇಳಿದಾಗ ಹೇಳ್ತಾರಂತ. ಇದು ಒಂದು ಕ್ಷಣ ನಾವು ವಿಚಾರ ಮಾಡಬೇಕಾಗಿರೋದೇನು ಅಂತ ಕೇಳಿದ್ರೆ, ಇಲ್ಲಿ ಆ ತಾಯಿ ಹೆಚ್ಚಾದ್ಲು ಅಥವಾ ಆ ಮನುಷ್ಯನಿಗೆ ಆ ನಾಯಿ ಹೆಚ್ಚಾತು? ಒಂದು ಕ್ಷಣ ವಿಚಾರ ಮಾಡ್ರಿ ನೋಡೋಣ. ಅವ ನಾಯಿನೇ ಹೆಚ್ಚು ಅಂತ ತಿಳ್ಕೊಂಡು ಸಾಕಿದ್ದ, ಆದರೆ ಇವತ್ತು ಆ ಮಾನವೀಯ ಮೌಲ್ಯಗಳು ಸಂಬಂಧಗಳನ್ನು ಇವತ್ತು ನಾವೆಲ್ಲರೂ ಕೂಡ ಮರಿತಾ ಹೋಗ್ತಿದ್ದೀವಿ. ಬಹುಶಃ ನಮಗೆ ಈ ಶಿಕ್ಷಣದ ಜೊತೆಯೊಳಗೆ ಮೌಲ್ಯಯುತವಾಗಿರುವಂತಹ ಶಿಕ್ಷಣ ಬೇಕಾಗಿದೆ, ಸಂಸ್ಕಾರಯುತವಾಗಿರ್ತಕ್ಕಂತಹ ಶಿಕ್ಷಣ ಬೇಕಾಗಿದೆ. ಯಾವುದೇ ಜಾತಿ ಧರ್ಮ ಮತ ಪಂಥಗಳ ಗೊಡವೆಗಳನ್ನು ಬದಿಗಿಟ್ಟು ನಾವೆಲ್ಲರೂ ಕೂಡ ಒಂದು ಅನ್ನುವಂತಹ ಭಾವದಿಂದ ಪರಸ್ಪರ ಪ್ರೀತಿ ವಿಶ್ವಾಸ ಅನ್ನುವಂಥದ್ದು ನಮ್ಮೆಲ್ಲರೊಳಗೆ ಅದನ್ನು ಮೈಗೂಡಿಸಿಕೊಳ್ಳಬೇಕಾಗಿರ್ತಕ್ಕಂಥದ್ದಾಗಿದೆ. ಬಹುಶಃ ಅದಕ್ಕೆ ನಾವೆಲ್ಲರೂ ಕೂಡ ಮಹತ್ವವನ್ನು ಕೊಡಬೇಕಾಗಿದೆ. ಇವತ್ತು ನಮ್ಮ ಈ ಇಂಡಿ ನಗರದ ಈ ಒಂದು ನೀವೆಲ್ಲರೂ ಕೂಡ ಏನು ಎಲ್ಲ ವಿದ್ಯಾರ್ಥಿ ನಮ್ಮ ಸಹೋದರಿಯ ಬಳಗ ಇವತ್ತು ಎಲ್ಲರೂ ಕೂಡ ಕೂಡ್ಕೊಂಡು ಇಂತಹ ಒಂದು ಕಾರ್ಯಕ್ರಮ ಮಾಡಕತ್ತಿರಲ್ಲ, ಇದು ಅಪರೂಪದೊಳಗನೆ ಬಲು ಅಪರೂಪವಾಗಿರ್ತಕ್ಕಂತಹ ಕಾರ್ಯಕ್ರಮ ಅಂತೇಳಿ ನಾನು ಮತ್ತೊಮ್ಮೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಿಮ್ಮ ಪ್ರೀತಿ ವಿಶ್ವಾಸ ಸಂಬಂಧ ಅದು ಯಾವಾಗಲೂ ಕೂಡ ಗಟ್ಟಿಯಾಗಿರಲಿ. ನಿಮಗೆಲ್ಲ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಉದಾಹರಣೆಯೊಳಗೆ ಹೇಳಬೇಕು ಅಂತಂದ್ರೆ, ಕೃಷ್ಣ ಪರಮಾತ್ಮ ಅಂತ ಕರಿತೀವಿ ನಾವೆಲ್ಲರೂ, ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳಿ. ಅರಮನೆಯೊಳಗೆ ಭಕ್ಷ್ಯ ಭೋಜ್ಯಗಳೇ ಇರ್ತವ, ಭಕ್ಷ್ಯ ಭೋಜ್ಯಗಳೆಲ್ಲವೂ ಕೂಡ ಇದ್ರೂ ಕೂಡ ತನ್ನ ಸ್ನೇಹಿತ ತಂದಿರತಕ್ಕಂಥ ಆ ತೋಯಿಸಿದ ಅವಲಕ್ಕಿ ಕುಚೇಲ ತಂದಿರುವಂಥ ಅವಲಕ್ಕಿ ಮೇಲೇನೆ ಹೇಗೆ ಅವನಿಗೆ ಪ್ರೀತಿ ಜಾಸ್ತಿನೋ, ಪರಮಾತ್ಮ ಅಂದ್ರೂ ಕೂಡ ಆ ಗೆಳೆತನಕ್ಕೆ ಒಂದು ಬೆಲೆ ಕೊಟ್ಟ. ಹಾಗೆ ಅಂದಿನಿಂದ ಇಂದಿನವರೆಗೂ ಕೂಡ ನಾವು ಪರಸ್ಪರ ಪ್ರೀತಿ ವಿಶ್ವಾಸ ಬಾಂಧವ್ಯ ಗೆಳೆತನದಿಂದ ನಾವೆಲ್ಲರೂ ಕೂಡ ಇರ್ತೀವಿ ಅಂತಂದ್ರೆ ಬಹುಶಃ ಆ ಗೆಳೆತನಕ್ಕೆ ನಾವೆಲ್ಲರೂ ಕೂಡ ಬೆಲೆ ಕೊಡಬೇಕಾಗ್ತದೆ. ಆ ಗೆಳೆತನದ ಒಂದು ಬಾಂಧವ್ಯ, ಆ ಸಹೋದರತ್ವದ ಒಂದು ಬಾಂಧವ್ಯ ಅದು ಗಟ್ಟಿಯಾಗಬೇಕಾಗ್ತದೆ. ಆ ನಿಟ್ಟಿನೊಳಗೆ ಇವತ್ತು ನಾವೆಲ್ಲರೂ ಕೂಡ ಬರೀ ನಾವಷ್ಟೇ ಬದಲಾವಣೆ ಆಗೋದಂತಲ್ಲ, ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಒಂದು ಒಳ್ಳೆಯ ಸಂಸ್ಕಾರಗಳನ್ನು ಕೊಡಬೇಕು, ಒಳ್ಳೆಯ ಚಿಂತನೆಗಳನ್ನು ಕೊಡಬೇಕು. ಗುರು ಹಿರಿಯರನ್ನು ಕಂಡಾಗ ಹೇಗೆ ಗೌರವಿಸಬೇಕು ಅನ್ನುವಂಥ ಭಾವ ಅವರಲ್ಲಿ ತುಂಬಬೇಕು. ತಂದೆ ತಾಯಿಯರನ್ನು ಪ್ರೀತಿಸುವಂತಹ ವಿಚಾರಧಾರೆಗಳನ್ನು ಅವರೊಳಗೆ ತುಂಬಬೇಕು. ಅಂದಾಗ ಮಾತ್ರ ಈ ಸಮಾಜ ಸದೃಢವಾಗಿ ನಿಲ್ಲಲಿಕ್ಕೆ ಸಾಧ್ಯ ಇದೆ. ಜೊತೆಗೆ ಈ ಸಮಾಜದೊಳಗೆ ಕೇವಲ ವ್ಯಕ್ತಿ ಆಗೋದು ಬೇಡ, ಸಮಾಜದ ಬಹುದೊಡ್ಡ ಶಕ್ತಿಯಾಗಿ ಮಾರ್ಪಾಡಾಗೋದ್ರೊಳಗೆ ಎರಡು ಮಾತಿಲ್ಲ. ಆ ಕಾರಣದಿಂದ ಇವತ್ತು ನಾವೆಲ್ಲರೂ ಕೂಡ ನೀವೆಲ್ಲ ಮಾಡಿರುವಂತಹ ಕಾರ್ಯ ನಿಜವಾಗ್ಲೂ ಬಹಳಷ್ಟು ಅಭಿನಂದನಾರ್ಹವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅನ್ನುವಂತಹ ಮಾತನ್ನು ಹೇಳ್ತಾ, ಜೊತೆಗೆ ನಾನು ಈ ಕಾರ್ಯಕ್ರಮಕ್ಕೆ ಬರುವಾಗ ನನಗೊಂದು ಸ್ವಲ್ಪ ಜ್ವರ ಇತ್ತು, ಅದಕ್ಕೆ ನಾನು ಸ್ವಲ್ಪ ಬೇಗ ಹೋಗ್ತೀನಿ ಅಂತಂದಾಗ ಬಹುಶಃ ಇಲ್ಲಿ ನಡೆದಿರುವಂತಹ ಕಾರ್ಯಕ್ರಮ ನೋಡಿ ನನಗೂ ಹೋಗಕ್ಕೆ ಯಾಕೋ ಮನಸ್ಸು ಬರಲಿಲ್ಲ. ಕಾರಣ ಏನು ಅಂತಂದ್ರೆ, ನಾನು ತಡವಲ್ಗ ಗ್ರಾಮದೊಳಗೆ 3ನೇ ತರಗತಿವರೆಗೆ ಮಾತ್ರ ಅಭ್ಯಾಸ ಮಾಡಿದೆ. ನಮ್ಮ ಜೊತೆಗಾರ ನಮ್ಮ ಬಸವರಾಜ್ ಹೊಸಮನಿ ಇವತ್ತು ಶಿಕ್ಷಕರಾಗಿ ಇವತ್ತು ವೃತ್ತಿಯನ್ನು ಪ್ರಾರಂಭ ಮಾಡಿದ್ದಾರೆ. ಇವತ್ತು ಬಹುಶಃ ಅವಾಗ ನಾನು ಇಲ್ಲೇ ಆ ಶಿಕ್ಷಣವನ್ನು ಕಂಟಿನ್ಯೂ ಮಾಡಿದ್ದೆ ಅಂತಂದ್ರೆ ನಾನು ಕೂಡ ನಿಮ್ಮೊಳಗೆ ಒಬ್ಬನಾಗ್ತಿದ್ದೇನೋ ಅಂತ ಅನ್ಸಕತ್ತದ. ಅದಕ್ಕೆ ಆದ್ರೆ ಬಹುಶಃ ಆ ಯೋಗ ನನಗೆ ಅಲ್ಲಿಂದ ಶಿವಯೋಗ ಮಂದಿರಕ್ಕೆ ಕಳಿಸಿದ್ರು, ನಂತರದೊಳಗೆ ಬೆಂಗಳೂರಿಗೆ ಕಳಿಸಿದ್ರು. ಆದ್ರೆ ಆ ಯೋಗ ಬರಲಿಲ್ಲ ಅಂದ್ರೂ ಕೂಡ ಇವತ್ತು ಈ ಕಾರ್ಯಕ್ರಮದೊಳಗೆ ನನಗೆ ಪಾಲ್ಗೊಳ್ಳುವಂಥ ಅವಕಾಶ ಸಿಕ್ಕದಲ್ಲ, ಬಹುಶಃ ನಿಮ್ಮೊಳಗೆ ನಾನು ಕೂಡ ಒಬ್ಬ ಅನ್ನುವಂಥ ಮಾತನ್ನು ಬಹಳ ಹೃದಯ ತುಂಬಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಿಜವಾಗ್ಲೂ ಕೂಡ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಈ ಶಿಕ್ಷಣ ಸಂಸ್ಥೆ. ಬಹುಶಃ ನಮ್ಮ ಜಾಧವ್ ಸರ್ ಒಂದು ವಿಚಾರ ಹೇಳಿದ್ರು, ಯಾಕಂದ್ರೆ ಈ ಶಾಲೆಗೆ ಮತ್ತು ಗುರು ವೃಂದಕ್ಕೆ ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು ಕೊಡ್ತಕ್ಕಂಥ ಒಂದು ಗೌರವ ಯಾವುದು ಅಂತ ಕೇಳಿದ್ರೆ, ನಿಮ್ಮಿಂದ ಕೇಳೋದು ಅವ್ರು ಸನ್ಮಾನ ಕೇಳಂಗಿಲ್ಲ, ದುಡ್ಡು ಆಭರಣ ಕೇಳಂಗಿಲ್ಲ.
ಏನು ಕೇಳ್ತದೆ, ಒಂದು ಸಂಸ್ಥೆ ಆಗಿರಬಹುದು, ಒಬ್ಬ ಗುರುಗಳಾಗಿರಬಹುದು, ವಿದ್ಯಾರ್ಥಿಗಳಿಂದ ಬಯಸುವಂಥದ್ದು ಯಾವುದು ಅಂತ ಕೇಳಿದ್ರೆ, ನನ್ನ ಶಿಷ್ಯ ಒಂದು ಉನ್ನತ ಸ್ಥಾನಕ್ಕೆ ಹೋದ ಅಂತಂದ್ರೆ ಅದುವೇ ನನಗೆ ದೊಡ್ಡ ಬಹುಮಾನ ಅನ್ನುವಂಥದ್ದನ್ನು ಎಲ್ಲ ಶಿಕ್ಷಣ ಸಂಸ್ಥೆಗಳು ಗುರು ವೃಂದನೂ ಕೂಡ ಬಯಸ್ತದೆ. ಆ ನಿಟ್ಟಿನೊಳಗೆ ಇವತ್ತು ನಮ್ಮ ಜಾಧವ್ ಸರ್ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಬಹುಶಃ ನಮ್ಮ ಭಾಗದೊಳಗೆ ಒಂದು ದೊಡ್ಡ ಉನ್ನತ ಸ್ಥಾನದೊಳಗೆ IAS ಆಗಿರ್ಬೋದು, IFS ಆಗಿರ್ಬೋದು, IPS ಆಗಿರ್ಬೋದು, ಆ ಸ್ಥಾನಗಳಿಗೆ ಯಾರೂ ಕೂಡ ಹೋಗಿಲ್ಲಲ್ಲ ಅನ್ನುವಂಥ ಒಂದು ನೋವಿದೆ ಅನ್ನುವಂಥ ಮಾತು ಹೇಳಿದ್ರು. ಬಹುಶಃ ನಮ್ಮ ಗೆಳೆಯರ ಬಳಗದ ವತಿಯಿಂದ ನಾನು ಹೇಳೋದೇನು ಅಂತಂದ್ರೆ, ಈ ಮುಂದಿನ ದಿನಮಾನದೊಳಗೆ ಬಹುಶಃ ನಿಮ್ಮ ಕನಸು ಅದು 100ಕ್ಕೆ 100ರಷ್ಟು ಆ ಕನಸು ಅದು ನನಸಾಗೋದ್ರೊಳಗೆ ಎರಡು ಮಾತಿಲ್ಲ ಅಂತಕ್ಕಂಥದ್ದನ್ನು ಆ ವಿದ್ಯಾರ್ಜನೆಯನ್ನು ಮಾಡಿ ಒಂದು ಆ ಸ್ಥಾನಕ್ಕೆ ಹೋಗುವಂಥ ಎಬಿಲಿಟಿ ನಮ್ಮ ಭಾಗದ ಯುವಕರಿಗೆ, ಒಂದು ವಿದ್ಯಾರ್ಥಿಗಳಿಗೆ ಭಗವಂತ ಕೊಟ್ಟಿದ್ದಾನೆ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರ ಪರವಾಗಿ ನಾನು ನಮ್ಮ ಜಾಧವ್ ಸರ್ ಅವರಿಗೆ ಹೇಳ್ತಾ, ಈ ಸಂಸ್ಥೆ ಅಷ್ಟೇ ಅಂತಲ್ಲ, ಇಡೀ ನಮ್ಮ ಭಾಗದೊಳಗೆ ಒಂದು ಕಾಲದೊಳಗೆ ಹೇಗಿತ್ತು ಅಂತಂದರೆ, ಶೈಕ್ಷಣಿಕವಾಗಿ ಭಾಳ ಹಿಂದುಳಿದಿರ್ತಕ್ಕಂಥ ತಾಲೂಕು ಅನ್ನುವಂಥ ಹಣೆಪಟ್ಟಿ ಇತ್ತು ನಮ್ಮ ಭಾಗಕ್ಕೆ. ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಭಾಗ ಅಂತೇಳಿ ಹಣೆಪಟ್ಟಿ ಇತ್ತು. ಇವತ್ತು ಬಹಳಷ್ಟು ಜನ ನಮ್ಮಲ್ಲಿ ಬಹಳಷ್ಟು ವಿದ್ಯಾರ್ಜನೆಯನ್ನು ಮಾಡಿ ಉನ್ನತ ಸ್ಥಾನದೊಳಗೆ ಇವತ್ತು ನಮ್ಮ ಬೋಳೆಗಾಂವ್ ಗ್ರಾಮದ ನಮ್ಮ ರಾಯಪ್ಪ ಹುಣಸಗಿ ಅಂತಕ್ಕಂಥವ್ರು ಇವತ್ತು ಕಲಬುರಗಿಯೊಳಗೆ ADC ಆಗಿ ವರ್ಕ್ ಮಾಡ್ತಿದ್ದಾರೆ. ಅದರ ಜೊತೆಯೊಳಗೆ ನಮ್ಮ ಅಥರ್ಗಾ ಗ್ರಾಮದೊಳಗೆ ಇಬ್ಬರು ಒಂದೇ ಮನೆಯೊಳಗೆ ಇಬ್ಬರು ಸಹೋದರರು, ತಮಗೆಲ್ಲ ಗೊತ್ತಿದೆ. ಆ ಗೋಟಾಳ್ ಅನ್ನುವಂಥ ಇಬ್ಬರು ಸಹೋದರಿಯರು, ಒಬ್ಬರು IPS ಆದರು, ಒಬ್ಬರು IAS ಪಾಸ್ ಮಾಡಿದ್ರು. ಹೀಗೆ ಅನೇಕ ಜನ ಇವತ್ತು ಪೊಲೀಸ್ ಅಧಿಕಾರಿಗಳಾಗಿರಬಹುದು, ಇವತ್ತು ನಮ್ಮ ಜೈಲರ್ಗಳಾಗಿರಬಹುದು, ಶಿಕ್ಷಕರಾಗಿರಬಹುದು, ಈಗ ಅನೇಕ ರೀತಿಯೊಳಗೆ ಇವತ್ತು ಎಷ್ಟೆಲ್ಲ ವಿದ್ಯಾರ್ಥಿಗಳು ಸಾಕಷ್ಟು ಶೈಕ್ಷಣಿಕವಾಗಿ ಒಂದು ಉನ್ನತ ಸ್ಥಾನದೊಳಗೆ ಹೋಗ್ತಾ ಇದ್ದಾರೆ. ಬಹಳ ಸಂತೋಷ ಅನ್ನುವಂಥ ಮಾತನ್ನು ಹೇಳ್ತಾ, ಮುಂಬರುವ ದಿನಮಾನದೊಳಗೆ ಈ IAS ಅನ್ನುವಂಥ ಏನದ ಅದನ್ನು ಕೂಡ ಸಾಧಿಸುವಂಥ ಶಕ್ತಿ ಭಗವಂತ ನಮ್ಮೆಲ್ಲರಿಗೂ ಕೂಡ ಕೊಟ್ಟು ಕರುಣಿಸಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಸಮಯ ಭಾಳ ಆಗಿರೋಣದರಿಂದ, ಯಾಕಂದ್ರೆ ಈಗ ಸಮಯ ಪ್ರಸಾದದ ಸಮಯ, ಈಗ 1 ಗಂಟೆ ದಾಟ್ತೀಗ. ಅದೇನು ಹೇಳ್ತಾರಲ್ಲ, ಹೊಸ ಉಪದೇಶ ಅಲ್ಲ ಅಂತ. ಅದಕ್ಕೆ ಜಾಸ್ತಿ ನಾವು ಮಾತಾಡ್ತಾ ಹೋದ್ವಿ ಅಂತಂದ್ರೆ ಅದು ಮಾತು ಭಾರ ಆಗಬಾರದು. ಆ ಕಾರಣದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂತಹ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಿಮ್ಮಿಂದ ಒಂದು ಸನ್ಮಾನವನ್ನು ಸ್ವೀಕರಿಸಿಕೊಂಡಿರ್ತಕ್ಕಂಥ ನಮ್ಮ ಎಲ್ಲ ಗುರುವೃಂದ, ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನಮ್ಮ ಸಹೋದರ ಸಹೋದರಿಯರು, ನಿಮ್ಮೆಲ್ಲರ ಬದುಕು ಅದು ಸುಂದರವಾಗಿರಲಿ, ನಿಮ್ಮ ಮುಂದಿನ ಮಕ್ಕಳ ಬದುಕು ಕೂಡ ಉಜ್ವಲವಾಗಿ ಬಾಳಿ ಬೆಳಗಲಿ ಅನ್ನುವಂತಹ ಶುಭ ಹಾರೈಕೆಯನ್ನು ಮಾಡ್ತಾ, ಈ ಕಾರ್ಯಕ್ರಮದೊಳಗೆ ಪಾಲ್ಗೊಂಡಿದ್ದಕ್ಕೆ ನಮಗೂ ಕೂಡ ಬಹಳಷ್ಟು ಸಂತೋಷ ಆಗಿದೆ. ಆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ನಮ್ಮ ಕಾರ್ಯಕ್ರಮದ ಎಲ್ಲ ಆಯೋಜಕರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಭಗವಂತ ಒಳ್ಳೆಯದು ಮಾಡಲಿ ಅಂತ ಶುಭ ಹಾರೈಸಿ 2 ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ. ಓಂ ಶೋಂಭೂಯ. ಸಂಸ್ಕಾರ, ಪ್ರೀತಿ, ವಿಶ್ವಾಸ ಇರಲಿ. ಅತ್ಯಂತ ಮಾರ್ಮಿಕವಾಗಿ ನಮ್ಮೆಲ್ಲರನ್ನ ಆಶೀರ್ವಚನದಲ್ಲಿ ತೇಲಿಸಿರುವಂಥ ನಮ್ಮ ಶ್ರೀ ರಾಚೋಟೇಶ್ವರ ಅಪ್ಪಾಜಿಯವರಿಗೆ ತುಂಬ ಹೃದಯದ ನಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೇನೆ. ಅಭಿನವ ರಾಚೋಟೇಶ್ವರ ಶಿವಾಚಾರ್ಯರ ಅನಂತ ಅವರ ಪಾದಾರವಿಂದಗಳ ಅನಂತ ಧನ್ಯವಾದಗಳು ಹೇಳುತ್ತಾ, ಈಗ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾಗಿ ಆಗಮಿಸಿದಂಥ ನೀಲಕಂಠ ಪಾಟೀಲ್ ಹಾಗೂ ಪ್ರಾಂಶುಪಾಲರಾದಂಥ ಶ್ರೀ SP ಜಾಧವ್ ಪ್ರಾಂಶುಪಾಲರು ಡಿಗ್ರಿ ಕಾಲೇಜ್, ಇವರಿಗೆ ವಂದನೆಗಳನ್ನು ಹೇಳುತ್ತಾ, ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಮೊದಲನೇದಾಗಿ ಈ ಒಂದು ಗುರು ವಂದನಾ ಕಾರ್ಯಕ್ರಮ ಆರ್ಗನೈಸ್ ಮಾಡಿದಂಥ ಚಿದಾನಂದ ಗೌಡರು, ಗುಂಡುಗೌಡರು ಹಾಗೂ ನಮ್ಮ ಬಿಕಾಂ ವಿಭಾಗದ ಆನಂದ್ ಬಿರಾದರ್ ಅವರಿಗೆ ಮೊದಲನೇದಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂದರೆ ವಾಟ್ಸಪ್ ಗ್ರೂಪ್ ಮಾಡೋದು ಇವೆಲ್ಲ ಮಾಡ್ಬೋದು, ಬಟ್ ಅದು ಕಾರ್ಯರೂಪಕ್ಕೆ ತರೋದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ಮಾನ್ಯ ಎಲ್ಲ ಗೌರವಾನ್ವಿತ ಪ್ರಾಧ್ಯಾಪಕರಿಗೆ ಒಕ್ಕೂಡಿಸಿ ನಾವು ಎಲ್ಲೆಲ್ಲೋ ಒಂದು ಗೂಡಿನಲ್ಲಿ ಇದ್ದಂಥವರು ಬೇರೆ ಬೇರೆ ರಂಗದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೆವು. ಮತ್ತೆ ಮರಳುಗೂಡಿಗೆ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಆರ್ಗನೈಸೇಷನ್ಗೆ ನಾನು ಮೊದಲನೇದಾಗಿ ಧನ್ಯವಾದ ಹೇಳ್ತೇನೆ. ಈಗ ನಾನು ಬೀರೇಂದ್ರ ಧೋಣಿ ಅಂತ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತೀನಿ. ಯಾಕಂದರೆ ನಾನು ಬಿಕಾಂ ವಿದ್ಯಾರ್ಥಿಯಾಗಿದ್ದೆ. ಇಲ್ಲಿ ನಾನು ಬಿಕಾಮ್ದಲ್ಲಿ 3ನೇ ರ್ಯಾಂಕು, ಮೊದಲನೇ ರ್ಯಾಂಕು ಕೋಮಲ್ ಗಾಂಧಿ, ಸೆಕೆಂಡ್ ಪ್ರಭು ಬಿರಾದರ್, ಐ ಆಮ್ ದ 3rd ರ್ಯಾಂಕ್ ಆಫ್ ಬಿಕಾಮ್. ಅದಕ್ಕೆ ನನಗೆ ಬಹಳ ಖುಷಿ ಆಗುತ್ತೆ. ದೇಶಪಾಂಡೆ ಸಾಹೇಬರು ನಮಗೆ ಅಕೌಂಟೆನ್ಸಿ ಹೇಳ್ತಾ ಇದ್ರು, ಅವರು ಎಂದೂ ಸಿಟ್ಟು ಮಾಡ್ಕೊಳ್ಳೋದು ನೋಡಲಿಲ್ಲ ನಾನು ಲೈಫಲ್ಲಿ. ಎಷ್ಟು ಏನೇ ಕ್ವಶನ್ ಕೇಳಿದ್ರು ಅಷ್ಟೇ ಮೃದುವಾಗಿ, ಅಷ್ಟೇ ಪ್ರೀತಿಯಿಂದ ನಮಗೆ ಆನ್ಸರ್ ಮಾಡ್ತಾ ಇದ್ರು. ಗುರುಗಳೇ, ನಿಮಗೆ ನಾನು ಎಲ್ಲರ ಪರವಾಗಿ ನಾನು ತುಂಬ ಹೃದಯದ ಮೊದಲನೇದಾಗಿ ಚಿಕ್ಕ ಹೃದಯ ಧನ್ಯವಾದ ಹೇಳ್ತೀನಿ ಸರ್.
ಯಾಕಂದ್ರೆ ನಾವು ಎಷ್ಟೋ ಹುದ್ದೆ ಎಷ್ಟೇ ಮೇಲಕ್ಕೆ ಹೋದರೂ ಸಹಿತ ನಮ್ಮ ಗುರುಗಳ ಮಾರ್ಗದರ್ಶನ ಅನ್ನೋದು ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ದೇಶಪಾಂಡೆ ಸಾಹೇಬರು ನನಗೆ ಅವರು ಬಿಜಾಪುರಿಂದ ನಡ್ಕೋತ ಬರ್ತಿದ್ರು, ಬಸ್ ಸ್ಟ್ಯಾಂಡಿಂದ ಡಿಗ್ರಿ ಕಾಲೇಜಿಗೆ ನಡ್ಕೋತ ಬರ್ತಾ ಇದ್ರು. ನಾನು ಒಂದು ದಿವಸ ನನ್ನ ಹತ್ರ ಬಜಾಜ್ ಸ್ಕೂಟರ್ ಇತ್ತು, ಅವ್ರಿಗೆ ನೆನಪಿದೆಯೋ ಗೊತ್ತಿಲ್ಲ. ಅವರಿಗೆ ನಾನು ಬಸ್ ಸ್ಟ್ಯಾಂಡ್ ಸ್ವಲ್ಪ ಡೋನಿ ಬಸ್ ಸ್ಟ್ಯಾಂಡ್ ಬಿಡ್ತೀಯಪ್ಪ, ನನಗೆ ಅರ್ಜೆಂಟ್ ಇದೆ ಬಿಜಾಪುರ ಹೋಗ್ಬೇಕಂದ್ರು. ಗುರುಗಳು ಕೇಳ್ತಾರೆ ಅಂದರೆ ಆಯಿತು ಸರ್ ಬಿಡ್ನಿ ಸರ್ ಅಂತ ಹೇಳೋದೆ. ಹೇಳಿದ್ರು ಸಾಹೇಬ್ ನನಗೆ ಒಂದು ಮಾತು, ಡೋನಿ ಯು ಹ್ಯಾವ್ ವೆರಿ ಗುಡ್ ಫ್ಯೂಚರ್, ಚೆನ್ನಾಗಿ ಓದು, ಬಿಕಾಮ್ ಅಂದ ಹತ್ರ MBA ಮಾಡು. MBA ಮಾಡಿ ಆದ ತಕ್ಷಣ ಡೆಫಿನೆಟ್ಲಿ ವಿಲ್ ಗೆಟ್ ಎ ಗುಡ್ ಜಾಬ್, ಅದು ಮ್ಯಾನೇಜರ್ ಆಗ್ಬೋದು, ನೀನು ಟ್ರೈ ಮಾಡಬಾರ್ದು ಯಾಕೆ ಅಂತಂದ್ರು. ಅವರ ಆಶಯದಂತೆ ಇವತ್ತಿನ ದಿವಸ ನಾನು ಡಿಸ್ಟ್ರಿಕ್ಟ್ ಕೋರ್ಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಸರ್. ನೀವು ಹೇಳಿದ ನೆನಪು ಇವತ್ತಿನ ದಿವಸ ಬಂತು. ಯಾಕಂದರೆ ನೀವು ಮಾಡಿದಂಥ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇದೆ. ನಾವು ಎಲ್ಲರೂ ಒಂದೊಂದು ಉದ್ಯೋಗದಲ್ಲಿದ್ದೆವು, ಭಾಳ ಖುಷಿ ಆಗ್ತಿದೆ. ಎಲ್ಲ ನಮ್ಮ ವೇಜ್ ಬಿರಾದರ್ಸ್ ನೋಡೋಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ರು. ಚಿರಾನಗೌಡರು, ಗುಂಡುಗೌಡರು, ಆಮೇಲೆ ಕುಮಾರಗೌಡರು, ನಮ್ಮ ಪೂಜಾರಿ ಅಂತರೂ ಎಲ್ಲರಿಗೂ ಕಿರು ಪರಿಚಯ. ಭಾಳ ಖುಷಿ ಆಗುತ್ತೆ. ಯಾಕಂದ್ರೆ ಅಂಥ ಒಂದು ಈ ಒಂದು ಸುಸಂದರ್ಭ ಮತ್ತೆ ವಾಪಸ್ ಬರಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈಗ ಎಲ್ಲರೂ ನಾನಾ ರಂಗದಲ್ಲಿ ಇರ್ತೇವೆ, ಕೆಲಸ ರಜಾ ಇರೋದಿಲ್ಲ, ಏನು ಇರೋದಿಲ್ಲ. ಆಮೇಲೆ ಇಂಥ ಗುರುಗಳು ನೋಡೋದು ಭಾಳ ಅಪರೂಪ ಅನಿಸ್ತು ನನಗೆ. ಯಾಕಂದ್ರೆ ಸಮಯ ಅಭಿವೃದ್ಧಿಯಿಂದ ಭಾಳ ನಾನು ಎಲ್ಲ ಗುರುಗಳ ಹೆಸರು ತೊಗೊಳಕ್ಕೆ ಆಗೋದಿಲ್ಲ. ಜಾಧವ್ ಸರ್ ಒನ್ ಆಫ್ ದಿ ಗುಡ್ ಅಪಾರ್ಚುನಿಟಿ ಗಿವನ್ ಟು ಅಸ್. ಥ್ಯಾಂಕ್ ಯು ಸರ್. ಹೀಗೆ ನಿಮ್ಮ ಸಪೋರ್ಟ್ ಇರಲಿ. ಯಾಕಂದ್ರೆ ಚಿದಾನಂದ ಬಿರಾದಾರ್ ಎಸ್ ಅವರು ಭಾಳ ನಾವು ಎಷ್ಟೋ ಮಾಡಿದ್ದೆವು. ಮೊನ್ನೆ ರೀಸೆಂಟಾಗಿ ನಾನು ಹೈಸ್ಕೂಲ್ ಮೀಟ್ ಮಾಡಿದ್ದೆವು, ರೆಸಾರ್ಟಲ್ಲಿ ಮಾಡಿದ್ದೆವು. ಅದು ಚಿದಾನಂದ ಗೌಡರು ಅದನ್ನು ಭಾಗವಹಿಸಿದ್ರು. ಬಟ್ ಈ ಗುರು ವಂದನಾ ಕಾರ್ಯಕ್ರಮದಲ್ಲಿ ಗುರುಗಳಿಗೆ ಸನ್ಮಾನ ಮಾಡೋದು ಭಾಳ ಇಂಪಾರ್ಟೆಂಟ್. ನಾವು ಎಲ್ಲೋ ಬೇರೆ ಕಡೆ ಗೆಟ್ ಟುಗೆದರ್ ಎಲ್ಲ ಕಡೆ ಮಾಡ್ತಿರ್ತೀವಿ ನಾವೆಲ್ಲರೂ. ಏನೋ ಫ್ರೆಂಡ್ಸ್ ಒಂದು 20 ಜನ ಫ್ರೆಂಡ್ಸ್ ಕುಡಿದ್ರೆ ಒಂದು ಯಾವುದೋ ರೆಸಾರ್ಟ್ ಬುಕ್ ಮಾಡೋದು, ಅಲ್ಲಿ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡೋದು ಮಾಡ್ತೀವಿ. ಬಟ್ ಈ ಗುರು ವಂದನಾ ಕಾರ್ಯಕ್ರಮದ್ದು ಬಹಳ ವಿಶೇಷವಾದದ್ದು. ಇದಕ್ಕೆ ಆರ್ಗನೈಸ್ ಮಾಡಿದಂಥ ಎಲ್ಲ ನನ್ನ ಆತ್ಮೀಯ ಸಹೋದ್ಯೋಗ ಮಿತ್ರರಿಗೂ ಹಾಗೂ ತಮ್ಮೆಲ್ಲರಿಗೂ ಹಾಗೂ ಎಲ್ಲ ಈ ಸಂಸ್ಥೆಯ ಉಪಾಧ್ಯಕ್ಷರಿಗೂ, ಆಮೇಲೆ ವೇದಿಕೆ ಮೇಲೆ ಆಸೀನರಾಗಿರ್ತಂಥ ಎಲ್ಲ ಗುರುವಂದವರಿಗೆ ನನ್ನ ಅನಂತ ಧನ್ಯವಾದಗಳು ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.